ಪ್ರಿಯ ವೀಕ್ಷಕರೇ, ಎಲ್ಲ ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ನಾನಿವತ್ತು ಜಿಲ್ಲೆ ಚಿಕ್ಕಮಗಳೂರು ಪಟ್ಟಣದಲ್ಲಿದ್ದೀನಿ. ಇಲ್ಲೊಬ್ಬರು ವಿಶೇಷ ಅತಿಥಿ, ಸಮಾಜ ಸೇವೆಗಳನ್ನು ಮಾಡುತ್ತ ಕಾರಣವಾಗಿಯೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಅವ್ರು ಏನ್ ಕೆಲಸ ಮಾಡ್ತಾರೆ, ಅವ್ರು ಯಾಕೆ ಸಮಾಜ ಸೇವೆ ಮಾಡ್ತಾರೆ, ಅವ್ರು ಯಾಕೆ ಪಕ್ಷದಲ್ಲಿ ಗುರುಸ್ಕೊಂಡ್ರು, ಆನಂತರ ಎಲ್ಲ ಕೇಳ್ತಾ ಹೋಗೋಣ. ಈಗ ನಾವೇನ್ ಮಾಡ್ತೀವಿ, ಲೈವ್ ಮಾಡ್ತೀವಿ. ನೀವೇನ್ ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಈ ಒಂದು ಲೈವ್ ನೋಡ್ಲಿ ಅನ್ನೋ ಉದ್ದೇಶದಿಂದ. ಈಗಾಗಲೇ 24 ದೇಶಗಳಲ್ಲಿ ನೋಡ್ತಾ ಇದೆ ನಮ್ಮ ಒಂದು ಸಂದರ್ಶನವನ್ನ. ಇವತ್ತಿನ ಅತಿಥಿ ಇನ್ನೂ ವಿಶೇಷ, ಬಹಳ ಯಂಗ್ಸ್ಟರ್ಸ್, ಇನ್ನು ಯಂಗ್ ಅಂಡ್ ಎನರ್ಜಿಟಿ ಇರೋಂಥವ್ರು. ಮಾತು ಕಡಿಮೆ, ಅವ್ರು ನೋಡಿದ್ರೆ ಗೊತ್ತಾಗುತ್ತೆ, ಆದ್ರೂ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ತಮ್ಮ ಪೂರ್ಣ ಹೆಸರು? ನನ್ನ ಹೆಸರು ರೂಬನ್ ಮೋಸಸ್ ಅಂತೇಳಿ. ನಿಮ್ಮ ತಂದೆ ಹೆಸರೇನು? ನಮ್ಮ ತಂದೆ ಹೆಸರು ಲೇಟ್ ಸಿ.ಎ. ರಾಬರ್ಟ್. ತಾಯಿ? ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? 7 ಜನ ಮಕ್ಕಳು. ಅದ್ರಲ್ಲಿ ನೀವು? ನಾನು ಕೊನೆಯವನು, 7ನೇ. ಓ, ನೀವೇ ಕೊನೆಯವರು. ವಿದ್ಯಾಭ್ಯಾಸ ಎಲ್ಲಿ ಶುರು ಮಾಡಿದ್ರಿ ಸರ್? ನಾನು ಓದಿದ್ದು ಈಗ ಡಿಗ್ರಿ ಎಲ್ಲ ಮುಗಿದ್ಮೇಲೆ ಒಂದು ಸ್ವಂತ ಮನೆಯನ್ನ ಇದು? ಸ್ವಂತ ಮನೆ. ಈಗ ಜೀವನೋಪಯೋಗಕ್ಕಾಗಿ ಏನ್ ಕೆಲಸ ಮಾಡ್ತೀವಿ? ಒಂದು ಗಿಫ್ಟ್ ಶಾಪ್ ಇದೆ. ನಂದು ಮೇನು ಈ ಸ್ಕೂಲ್ ಮಕ್ಕಳಿಗೆ ಪ್ರೈಸಸ್, ಮೆಡಲ್ಸ್, ಗಿಫ್ಟ್ ಆನರಿ ಮಾಡೋದಕ್ಕೆ ಆ ತರದ್ದು ಒಂದು ಗಿಫ್ಟ್ ಶಾಪ್ ಇಟ್ಕೊಂಡಿದ್ದೀನಿ. ಎಲ್ಲಿ? ಚಿಕ್ಕಮಗಳೂರಿನಲ್ಲಿ? ಚಿಕ್ಕಮಗಳೂರು. ಎಲ್ಲಿ? ಯಾವ ಏರಿಯಾ ಸರ್? ಪೋಸ್ಟ್ ಆಫೀಸ್ ರೋಡ್, ಆಶ್ರಯ ನರ್ಸಿಂಗ್ ಎದುರುಗಡೆ. ಏನ್ ಹೆಸರು? ಸಭೆ ಸಮಾರಂಭಗಳಿಗೆ ಬೇಕಾದಂತ ಮೊಮೆಂಟ್ಗಳಿರ್ಬೋದು ಕೊಡ್ತೀರಿ. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಅದು? ತಾರೀಕು 12ನೇ ತಿಂಗಳು 12ನೇ ವರ್ಷ. ಈಗ ಮನೇಲಿ ಯಾರ್ಯಾರು ಇದೀರಿ ಸರ್? ನಿಮ್ಮ ಮಿಸಸ್ ಹೆಸರು? ಸಹನಾ ಜೋನ್ಸ್ ಅಂತ ಹೇಳಿ. ಅವರು? ಅವ್ರಿಲ್ಲ ಸರ್, 2 ವರ್ಷ ಆಯ್ತು. ಅನಾರೋಗ್ಯ ನೀವು ನೋಡಿರ್ಬೋದು, ಬ್ರೈನ್ ಟ್ಯೂಮರ್ ಆಗಿ ತಾರೀಕು 2023ರಲ್ಲಿ ದೇಹ ಮಾತ್ರ ಆಕ್ಟಿವ್ ಆಗಿತ್ತು ಅನ್ನೋ ಒಂದು ಸಿಚುವೇಶನ್ ಬಂದಾಗ ಎಲ್ಲ ಆರ್ಗನ್ಸ್ ಡೊನೇಟ್ ಮಾಡಿ ಡೆತ್ ಆದ್ರು. ದಿನ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾ ಇವರಿಗೆ ಬಡವರಿಗೆ ಅಂತಲ್ಲ, ಯಾರಿಗೆ ಸಮಸ್ಯೆ ಆಗಿತ್ತು ಆರ್ಗನ್ಸ್ಗಳು ಇಲ್ದೇನೆ ಅಂತವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಆರ್ಗನ್ಸ್ಗಳನ್ನೆಲ್ಲ ದಾನ ಮಾಡಿಸಿದಂತ ಒಬ್ಬ ನಿಜವಾದ ಸಮಾಜ ಸೇವಕ. ಎಷ್ಟು ಮಕ್ಕಳು ಸರ್ ನಿಮ್ಗೆ? ಒಬ್ಬಳೆ ಮಗಳು. ಏನ್ ಮಾಡ್ತಾಳೆ? 3ನೇ ಕ್ಲಾಸ್. ಈಗ 3ನೇ ಕ್ಲಾಸ್. ಇನ್ನು ಚಿಕ್ಕದಂಗ್ರಿ. ಎಷ್ಟು ವರ್ಷ ನಿಮ್ಗೆ ಈಗ? ನನಗೆ ಆಯ್ತು, ನನಗೆ 53. ಲೇಟ್ ಮದುವೆ. ಇರ್ಲಿ. ಆ ನಂತರ ಡಿಗ್ರಿ ಮುಗಿಸ್ನಲ್ಲಿ ಗಿಫ್ಟ್ ಇಂದ ಅಂಗಡಿನ ಕೂಡ ಮಾಡಿದಿರಿ. ಸುಮಾರು ಈಗ 13 ವರ್ಷ ಆಯ್ತು ಅಂಗಡಿ. ಚೆನ್ನಾಗಿ ನಡೀತಿದೆ ಸರ್? ನಡೀತಾ ಇದೆ. ಈಗ ಸ್ವಲ್ಪ ಮಿಸ್ಸಸ್ ತೀರೋದ್ಮೇಲೆ ಆ ಕಡೆ ಗಮನ ಕೊಡೋದು ಕಡಿಮೆ. ಯಾಕಂದ್ರೆ ವಯಸ್ಸಾಗಿರೋ ಅತ್ತೆ ಇದ್ದಾರೆ, ಅವರು ಸ್ಕೂಲ್ ಹೋಗೋದು ಬರೋದು ಎಲ್ಲ ಸ್ವಲ್ಪ ಇದು ಮಾಡ್ಬೇಕು. ಆ ನಂತರ ಸಂಘ ಸಂಸ್ಥೆಗಳು, ಈಗ ನಿಮ್ಮ ಕಮ್ಯುನಿಟಿಯ ಸಂಘ ಸಂಸ್ಥೆಗಳಲ್ಲಿ ಅಥವಾ ಬೇರೆ ಸಹಕಾರ ಸಂಘ ಇನ್ನೊಂದು ಈ ತರ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಸರ್? ಸರ್ ಹೆಚ್ಚು ಕಡಿಮೆ ಒಂದು 80-85ನೇ ಇಸ್ವಿ ಇರ್ಬೋದು. ಜಾಗದಲ್ಲಿ ಸರ್ವಧರ್ಮ ಯುವಕ ಸಂಘ ಅಂತ ಒಂದು ಮಾಡಿದ್ದೆ. ಎಲ್ಲಾ ಧರ್ಮದ ಹುಡುಗರನ್ನ ಕರ್ಕೊಂಡು, ಜಾತೀಯತೆ ಇರಬಾರ್ದು,
ಒಂದು ಸರ್ವಧರ್ಮ ಯುವಕ ಸಂಘ ಅಂತ ಮಾಡಿದೆ. ಹ್ಮ್ ಸೊ ಇಲ್ಲೇ ಪಕ್ಕದಲ್ಲಿ ನಮ್ದು TCH ಗ್ರೌಂಡ್, ಹ್ಮ್ ಕ್ರಿಕೆಟ್ ಆಡುವಾಗ ಅಲ್ಲಿ ಮನುಷ್ಯಂದು ಕೈ ಕಾಲು ಬಾಡಿ ಸರಿಯಾಗಿ ಊತಾಗ್ದಲ್ಲೇ ಅಲ್ಲಲ್ಲಿ ಬಿದ್ದಿರ್ತಕ್ಕಂಥ ಚಿತ್ರಣ ನೋಡಿ ಓಹೋ ಕೂಡಲೇ ಆ ಹುಡುಗರನ್ನೆಲ್ಲ ಕೂರಿಸಿ ತೋರಿಸಿ, ನಾವು ಜೀವದಿಂದ ಇರುವಾಗ ಈ ಜಾತಿ ಆ ಜಾತಿ ಮಡಿ ಕ್ಲೀನ್ ಅಂತೆಲ್ಲ ಹೇಳ್ತೀವಿ, ಆದ್ರೆ ಸತ್ ಮೇಲೆ ನಮ್ಮ ಹೆಣ ನೆಟ್ಟಿಗೆ ಉಣಕ್ ಆಗ್ತಾ ಇಲ್ಲ ಅಂತೇಳಿ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಅಂತ ಮಾಡಿ ಓಹೋ ಆಮೇಲೆಲ್ಲ ಸೇರಿ ನನ್ನನ್ನು ಅಧ್ಯಕ್ಷ ಮಾಡಿದ್ರು. ನಾನು ಅಬ್ಜೆಕ್ಷನ್ ಮಾಡಿದೆ, ಯಾಕೆ ನಾನೊಬ್ಬ ಕ್ರಿಶ್ಚಿಯನ್. ಓಹೋ ನಾಳೆ ಹಿಂದೂ ಸ್ಮಶಾನಕ್ಕೆ ಕ್ರಿಶ್ಚಿಯನ್ ಯಾಕೆ ಅಂತ ನಿಮ್ಮಲ್ಲಿ ಇದಾಗಬಾರ್ದು, ನಿಮ್ಮಿಂದ ನಾವ್ ಇರ್ತೀವಿ, ನೀವು ಮಾಡಿ. ಇಲ್ಲ ನೀವ್ ಇದ್ ಮಾಡಿದ್ರ ನೀವಿದ್ರೇನೆ ಅದಾಗದು ಅಂತ ನನ್ನನ್ನೇ ಸಮಿತಿ ಅಧ್ಯಕ್ಷರು ಮಾಡಿದ್ರು. ಸೊ ಅವಾಗ ಪಾಪ ಶ್ರೀಕಂಠಪ್ಪ MP ಅವರು ಇದ್ರು, ಅವರಿಂದ 5 ಲಕ್ಷ ಡೊನೇಷನ್ ಅವರು ನಿರ್ಮಿತಿ ಕೇಂದ್ರ ಕೊಟ್ಟು ಕಾಂಪೌಂಡ್ ಮಾಡಿಸಿದ್ವಿ. ಅದೆಲ್ಲ ನಾನೇ ಡೆವಲಪ್ ಮಾಡಿಸಿದ್ವಿ. ಇವರು JP ಕೃಷ್ಣೇಗೌಡರು ಈ ಕಡೆ ಒಂದು ಗೇಟ್ ಹಾಕ್ಸಿದ್ರು, ಆ ಕಡೆ ತುಳಸಮ್ಮ ರಾಮೇಗೌಡರು ಅಂತ ನಿಮ್ಗೆ ಗೊತ್ತಿರೋ ಅವರು ತೀರೋದ್ರು, ಅವ್ರು ಆ ಕಡೆ ಇಟ್ಕೊಟ್ರು. ಮಹೇಶ್ ಅಧ್ಯಕ್ಷರಾಗಿದ್ರು ಅವಾಗ ಜಿಲ್ಲಾ ಪಂಚಾಯತಿ. JCP ತಗೊಂಡು ಇಡೀ ಮಶಾನನ ರೆಡಿ ಮಾಡಿ ಅಲ್ಲಿ ಹಿಂದೂ ಹೃದಯಭೂಮಿ ಸಮಿತಿ ಅಂತ ಮಾಡಿ ಅದನ್ನ ಡೆವಲಪ್ಮೆಂಟ್ ಮಾಡಿ ಅವಾಗ ಈ NSS ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತ ಮಕ್ಕಳನ್ನ ಕರ್ಕೊಂಡು ಶನಿವಾರ ಅವ್ರನ್ನ ಕರ್ಕೊಂಡು ಅವ್ರಿಗೆ ಒಂದು ಚಿತ್ರಾನ್ನ ಉಪ್ಪಿಟ್ಟು ಏನೋ ಮಾಡಿ ಅಲ್ಲಿ ಮಧ್ಯಾಹ್ನದ ಹೊತ್ತು ಅವ್ರಿಗೆ ತಿನ್ನೋಕೆ ಕೊಟ್ಟು ಎಲ್ಲ ಕತ್ತಿ ತಗೊಂಡು ಎಲ್ಲ ಕ್ಲೀನ್ ಮಾಡಿ ಅದನ್ನ ಡೆವಲಪ್ ಮಾಡಿದ್ವಿ. ಸೊ ಅದಾದ್ಮೇಲೆ ನಮ್ದು ಮಲೆನಾಡು ಕ್ರೈಸ್ತರ ಅಭಿವೃದ್ಧಿ ಸಂಘ ಅಂತ ಇದೆ, ಅದಕ್ಕೆ ನಾನು ಅಧ್ಯಕ್ಷ ಆಗಿ ಅವಾಗ ಕೋವಿಡ್ ಸಂದರ್ಭ ನಾನು ಅಧ್ಯಕ್ಷ ಆದಾಗ 2 ವರ್ಷ 130 ಜನ ಫಸ್ಟ್ ವರ್ಷದಲ್ಲಿ AIT ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಸರ್ಕಾರದಿಂದ ನಮಗೆ ಒಂದು ಹಾಸ್ಟೆಲ್ ಜಾಗ ಮಾತ್ರ ಕೊಟ್ರು. ಇನ್ನ A to Z ಅವರಿಗೆ ಊಟ ಗೀಟ ವಸತಿ ಏನಿದೆ A to Z ನಾವೇ ಮಾಡಿದ್ದು. ಚಿಕ್ಕಮಂಗ್ಳೂರು ಜನತೆ ಬಹಳ ಪ್ರೀತಿ ಪೂರ್ವಕವಾಗಿ ಒಂದು ವೆಡ್ಡಿಂಗ್ ಆನಿವರ್ಸರಿ, ಬರ್ತ್ಡೇ, ಈ ರೀತಿಯಾದಂತಹ ಶುಭ ಕಾರ್ಯಗಳು ಏನೇ ಇದ್ರು ಸಹ ಅಲ್ಲಿ ಬಂದು ಒಂದೊಂದು ದಿವಸಕ್ಕೆ ಅವರಿಗೆ ಊಟ ಆಗ್ತಾ ಇದ್ರು. ಹಾಗಾಗಿ 2 ವರ್ಷ ನಾವು ಮಾಡಿದ್ವಿ. 2 ವರ್ಷನೂ ನಾವು ಮಾಡಿ ಇನ್ನೊಂದ್ಸತಿ ಇಲ್ಲಿ ಪೊಲೀಸ್ ಬಡಾವಣೆಯಲ್ಲಿ ಇರ್ತಕ್ಕಂಥ ಆಲ್ದೂರು ಅಂಬೇಡ್ಕರ್ ಭವನ ಅಂತ ಡಾಕ್ಟರ್ BR ಅಂಬೇಡ್ಕರ್ ಭವನ ಹಾಸ್ಟೆಲ್ ಇದೆ, ಅದರಲ್ಲೂ ಒಂದು ನೆಕ್ಸ್ಟ್ ಇಯರ್ ನಾವು ಮಾಡಿದ್ವಿ. ಅಲ್ಲೂ ಸಹ ಒಂದು 160 ಜನ ನಿರಾಶ್ರಿತರು, ಭಿಕ್ಷುಕರು, ರಸ್ತೆಯಲ್ಲಿ ಇದ್ದಂಥವ್ರು, ಯಾಕಂದ್ರೆ ಕೆಲವರು ಬಸ್ ಇಲ್ಲದೆ ಇದ್ರು, ಆಮೇಲೆ ತಿನ್ನಕ್ಕೆ ಹೋಟ್ಲು ಗಿಟ್ಲೆಲ್ಲ ಬಾಕ್ಲು, ಎಲ್ಲಿ ಏನು ಸಿಗ್ದಲ್ಲ ಇರೋಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿ ಕೊನೆಗೆ ಏನ್ ಮಾಡಿದ್ದು ಅಂತ ಹೇಳಿದ್ರೆ ಅವ್ರನ್ನ ಮತ್ತೆ ನಾವು ರಸ್ತೆಗೆ ಬಿಟ್ರೆ ಅದೇ ಪರಿಸ್ಥಿತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಕೈಕಾಲು ಚೆನ್ನಾಗಿರೋರಿಗೆಲ್ಲ ಅವರಿಗೆಲ್ಲ ರೆಡಿ ಮಾಡಿ ಹೋಮ್ ಸ್ಟೇಗಳು, ಕಾಫಿ ತೋಟ, ಹೋಟ್ಲುಗಳಲ್ಲಿ ಕೆಲ್ಸಕ್ಕೆ ಸೇರಿಸಿದ್ವಿ. ಏನಾಗಿದ್ರು ಅವರು ಅಲೆಮಾರಿಗಳ ಹಿಂಗೆ ಅಲೆಮಾರಿಗಳ ಸಣ್ಣ ಏಜ್ 20 ವರ್ಷ 23 ವರ್ಷ ಗಡ್ಡ ಬಿಟ್ಟು ಎಲ್ಲ ಬಿಟ್ಟು ವಿಕಾರವಾಗಿ ನೋಡೋದಕ್ಕೆ ಇವ್ರು ಏನೋ ಬಹಳ ಏಜ್ ಆಗಿರೋರ. ನಾನು ಅವ್ರನ್ನ ನಾವು ಕರ್ಕೊಂಡ್ ಬಂದು ಗಡ್ಡ ಶೇವಿಂಗ್ ಮಾಡಿ ಕಟಿಂಗ್, ನಾವೇ ಎಲ್ಲ ಕಟಿಂಗ್ ಮಾಡಿ ಶೇವಿಂಗ್ ಮಾಡಿ ಉಗುರುಗಳನ್ನೆಲ್ಲ ತೆಗೆದು ಅವ್ರನ್ನೆಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಸ್ನಾನ ಮಾಡಿಸಿ ಅವ್ರನ್ನ ನೋಡುವಾಗ ನಾನು ಇಂಜಿನಿಯರ್ ಆಗಿದ್ದೆ ಸರ್. ಆಮೇಲೆ 10 ಎಕರೆ ತೋಟ ಇರೋರು ಡಾಕ್ಯುಮೆಂಟ್ ಸಮೇತ ಬಂದಿದ್ರು ಮನೇಲಿ ಮಕ್ಕಳ ಹತ್ರ ಗಲಾಟೆ ಮಾಡ್ಕೊಂಡು. ಅಂತವ್ರನ್ನೆಲ್ಲ ಊರಿಗೆ ನಾವು ಕಾರಲ್ಲಿ ಅವ್ರನ್ನ ಕರ್ಕೊಂಡೋಗಿ ಕನ್ವಿನ್ಸ್ ಮಾಡಿ ಅವರಿಗೆ ಒಪ್ಸಿ ಯಾರ್ಯಾರಿಗೆ ಮನೆ ಮಠ ಇತ್ತೋ ಅವ್ರನ್ನ ಪುನಃ ಅವ್ರ ಮನೆಗೆ ಬಿಟ್ಟು ಬರೋಂತ ಕೆಲಸ ಮಾಡಿದ್ವಿ. ಮಾಡಿದ್ರಿ ಸರ್ ಅದು? 2 ವರ್ಷ ಕೋವಿಡ್ ಟೈಮಲ್ಲಿ 2 ವರ್ಷ ಆಯ್ತಲ್ಲ. ಆಮೇಲೆ ಕೊನೆಗೆ ಕೆಲವ್ರನ್ನ ಈ ಕಡೆ ಮನೇನೂ ಇಲ್ಲ, ಕೆಲಸ ಮಾಡಕ್ ಶಕ್ತಿನೂ ಇಲ್ಲ ಅನ್ನೋ ವ್ಯಕ್ತಿಗಳಿಗೆ ನಾವೇನ್ ಮಾಡಿದ್ವಿ, NR ಪುರ, ಜೈಪುರ ಅಲ್ಲಿರ್ತಕ್ಕಂಥ ಆಶ್ರಮಗಳಲ್ಲಿ ಬಿಟ್ಟಿದೀವಿ. ಈಗಲೂ ಪಾಪ ಫೋನ್ ಮಾಡ್ತಾರೆ, ತುಂಬಾ ಜನ ಈಗಲೂ ಫೋನ್ ಮಾಡ್ತಾರೆ, ಸರ್ ನಿಮ್ಮಿಂದ ಅನ್ನ ತಿಂತಾ ಇದೀವಿ, ಚೆನ್ನಾಗಿದೀವಿ ಅಂತ ಹೇಳಿ ಮಾತಾಡ್ತಾರೆ. ಈ ರೀತಿಯಾಗಿ ನಾವು ಅದನ್ನ ಮಾಡಿದ್ವಿ. ನೋಡಿ ವೀಕ್ಷಕರೇ, ಒಂದು ಸಮಾಜ ಸೇವೆ ಅಂತ ಹೊರಟಾಗ ನಿಜವಾದ ಸಮಾಜ ಸೇವೆ, ಹಿಂದೂ ರುದ್ರಭೂಮಿಯನ್ನ ಒಬ್ಬ ಕ್ರಿಶ್ಚಿಯನ್ ಅವರು ಅಧ್ಯಕ್ಷತೆ ವಹಿಸ್ಕೊಂಡು ಮಾಡ್ತಕ್ಕಂಥದ್ದು, ಇದು ನಿಜವಾದ ಜಾತ್ಯತೀತೆ ಜೊತೆಗೆ ಸಮಾಜ ಸೇವೆ. ನಾವು ಅರ್ಥಕೊಂಬೇಕು. ಇವತ್ತು ಬದುಕಿದ್ದಾಗ ಕುಸ್ತಿ ಮಾಡಿ ಹೊಡೆದಾಟ ಮಾಡ್ತೀವಿ, ಎಲ್ಲ ಜಾತಿ ಜಾತಿ ಧರ್ಮ ಅಂತ. ಆದ್ರೆ ಸತ್ತೋದಾಗ ಕೈಯೇ ಒಂದ್ ಕಡೆ ಕಾಲೇ ಒಂದ್ ಕಡೆ, ಅಂದ್ರೆ ಅಂತಿಮ ಸಂಸ್ಕಾರವನ್ನ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಅವರ ಧರ್ಮದ ಪ್ರಕಾರ ಅಂತಿಮ ಸಂಸ್ಕಾರನ ಸುಡೋದೋ ಉಳೋದೋ ಸರಿಯಾಗಿ ಮಾಡ್ತಾ ಇರಲಿಲ್ಲ ಅಂತೇಳಿ ಮನಗಂಡು ರೂಬಿನವರು ಒಂದು ಯೋಚನೆ ಮಾಡಿದ್ರು, ಇದನ್ನ ಯಾಕೆ ಸರ್ ಮಾಡಬಾರ್ದು ಅಂತ. ಆಗ ನೋಡಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಹೇಶ್ ಇರ್ಬೋದು, ಈಗ ದಿವಂಗತ ಶ್ರೀಕಂಠಪ್ಪ MP ಆಗಿದ್ರು ಅವತ್ತು, ಜೊತೆಗೆ ಇಲ್ಲಿ ಆಪತ್ ನೋಡ್ರು ಯಾವ ರಂಗದಲ್ಲಿಲ್ಲ, ಹೆಸರಿಗೆ ವೈದ್ಯರು, ಒಂದ್ ಕಡೆ ಕೃಷಿಕರು,
ಸಂಬಂಧನೂ ಇದೆ. ಎಲ್ಲಾ ಸಂಬಂಧಿಕರ ಮದುವೆ ಸಾವು ತಿಥಿ ಇದಕ್ಕೂ ಹೋಗ್ತಾರೆ. ಜೊತೆಗೆ ಒಂದಷ್ಟು ಸಮಾಜ ಕನ್ನಡ ಪರವಾಗಿ ಬಹಳ ಹೋರಾಟ ಮಾಡ್ತಕ್ಕಂಥವ್ರು, ಹಿಂದುತ್ವ ಅಂತ ಬಂದಾಗ ಒಕ್ಕಲಿಗರ ಪರವಾಗಿ ನಿಂತಂತರು, ಆನಂತರ ಕುವೆಂಪುರ ಅವರು ಅಂತ ಒಂದು ಮಹಾನ್ ವ್ಯಕ್ತಿ JP ಕೃಷ್ಣೇಗೌಡರು. ಅಂತರ ಸಹಕಾರ ಜೊತೆ ಒಂದಷ್ಟು ಯುವಕರನ್ನ ಸೆಲೆಕ್ಟ್ ಮಾಡಿ ಶಾಲಾ ಮಕ್ಕಳನ್ನ, ಸ್ಕೌಟ್ ಅಂಡ್ ಗೈಡ್ಸ್ ಮಕ್ಕಳನ್ನ ಎಲ್ಲರನ್ನು ಒಟ್ಟುಗೂಡಿಸಲಿ ಕ್ಲೀನ್ ಮಾಡೋಂಥದ್ದು. ಆಮೇಲೆ ಚಿಕ್ಕಮಗಳೂರಿನ ಜನತೆ ಎಲ್ಲರೂ ಅಂತಲ್ಲ, ನೀವು ಕೇಳಿದ್ರೆ ಎಷ್ಟು ಸದೃಢಗಳು, ಸುಮಾರು ಜನ ದುಡ್ಡು ಇರುತ್ತೆ, ಕೊಡ್ಬೇಕಂತ ಮನ್ಸಿರುತ್ತೆ, ಎಲ್ಲಿಗೆ ಕೊಡೋದು ಅಂತ ಗೊತ್ತಿಲ್ಲ. ಮತ್ತೆ ಆ ಸಂಸ್ಥೆಯಲ್ಲಿ ಯಾರು ಲೀಡರ್ಶಿಪ್ ಅನ್ನೋದು ಬಹಳ ಇವತ್ತು ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದು ನೋಡಿ ಜಾತ್ಯತೀತ, ಇದು ಸಮಾಜ. ನೋಡಿ ಮನೆ ಮಠ ಬಿಟ್ಟು ಗಡ್ಡ ಬಿಟ್ಕೊಂಡು ಎಲ್ಲೋ ಹೋಟ್ಲು ಬಾಗ್ಲು ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಮಲಗ್ತಾ ಇದ್ದವ್ರನ್ನೆಲ್ಲ ಕರ್ಕೊಂಡ್ಬಂದು ಒಂದು ಗಡ್ಡ ಎಲ್ಲ ತೆಗೆದು ಒಂದು ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದು ನೀಟ್ ಮಾಡಿ ಅವ್ರನ್ನ ಒಂದ್ ಕಡೆ 2 ವರ್ಷಗಳ ಕಾಲ ಒಂದ್ ಕಡೆ ಇಟ್ಟು ನಂತರ ತಗೊಂಡೋಗಿ ವಾಪಸ್ ಅವ್ರ ಮನೆಗಳಿಗೆ. ಜೊತೆಗೆ ಯಾರೂ ಇಲ್ಲ ಅಂದವ್ರನ್ನ ಕೆಲವು ಆಶ್ರಮಗಳಿಗೆ, ನರಪುರದಲ್ಲೂ ಆಶ್ರಮ ಇದೆ, ಬೇರೆ ಬೇರೆ ಕಡೆ ಎಲ್ಲ ಇದೆ, ಅಲ್ಲಿಗೆ ಸೇರಿಸಿದ್ದಾರೆ. ಅದು ಒಂದು ದೊಡ್ಡ ಸಾಧನೆ. ಮತ್ತೇನೇನ್ ಮಾಡಿದ್ರಿ ಸರ್ ಕೋವಿಡ್ ಸಂದರ್ಭದಲ್ಲಿ? ಬೇರೆ ಬೇರೆ ಕೋವಿಡ್ ಸಂದರ್ಭದಲ್ಲಿ ಅನಾಥಾಶ್ರಮಗಳಿಗೆ ನಾವು ಫುಡ್ ಪ್ಯಾಕೇಜ್ ಮಾಡಿದ್ವಿ ನಮ್ಮ ಮಲೆನಾಡು ಕ್ರೈಸ್ತರ ಅಭಿವೃದ್ಧಿ ಸಂಘದಿಂದ. ಯಾಕಂದ್ರೆ ಎಷ್ಟೋ ಕಡೆಗಳಲ್ಲಿ ಆಶ್ರಮಗಳು ನಡೆಸೋದು ಕಷ್ಟ ಅಂತ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಸಮಾಜ ಕಲ್ಯಾಣ ಇಲಾಖೆ ನೇತೃತ್ವದಲ್ಲಿ ನಾವು ವೆಹಿಕಲ್ಗಳಲ್ಲಿ ಆಶ್ರಮಗಳಿಗೆಲ್ಲ ಕರೆ ತಗೊಂಡೋಗಿ ಫುಡ್ ಪ್ಯಾಕೇಜ್ ಮಾಡಿ ಫುಡ್ ಕೊಟ್ವಿ. ಆಮೇಲೆ ಕೇರಳ, ಮಡಿಕೇರಿ, ಚಿಕ್ಕಮಗಳೂರು ಫ್ಲಡ್ ಆದಂತ ಸಂದರ್ಭದಲ್ಲಿ ಅಲ್ಲೂ ಸಹ 2 ಲಾರಿ ಲೋಡ್ ರೇಷನ್ಸ್, ಕಂಬಳಿಗಳು, ಹಾಲಿನ ಪೌಡ್ರು, ಬಟ್ಟೆಗಳು, ಎಲ್ಲ ಏನೇನು ಅವಶ್ಯಕತೆ ಇದೆಯೋ ಎಲ್ಲ ನಮ್ಮ ಕೈಲಿ ಏನ್ ಸಹಾಯ ಮಾಡಕ್ಕಾಗುತ್ತೋ ಅದು ಚಿಕ್ಕಮಗಳೂರು ಜನತೆ ಸಹಾಯ ಮಾಡಿದ್ರೆ 2 ಲೋಡ್ ನಾವು ತಗೊಂಡೋಗಿ ಕೊಡೋದಿಕ್ಕೆ ಸಾಧ್ಯ ಆಯ್ತು. ಇನ್ನು ಗುಜರಾತ್ ಭೂಕಂಪ ಆದಾಗ ಸಮೇತನು ರೋಟರಿ ಕ್ಲಬ್ ಇಂದ ನಾವು DK ನಟರಾಜ್ ಅವರ ನೇತೃತ್ವದಲ್ಲಿ 1 ಲಾರಿ ಲೋಡ್ ರೇಷನ್ ತಗೊಂಡೋಗಿ ಅಲ್ಲಿ ನಾವು ನೋಡುವಾಗ ಕಚ್ಪೂಚ ಅಂತ ಜಿಲ್ಲೆ ಗುಜರಾತ್ ಅಲ್ಲಿ ಎಲ್ಲ ತಗೊಂಡೋಗಿ ಅಲ್ಲಿ ಡಂಪ್ ಮಾಡಿ ರಾಶಿ ಹಳೆ ಬಟ್ಟೆಗಳು ಬೇಡದ ಮನುಷ್ಯ ನನಗೇನೋ ಕೊಡ್ಬೇಕು ಅನ್ಸಿ ಒಳ್ಳೇದ್ ಕೊಡ್ಬೇಕು. ನನಗಾಗುತ್ತಾ ಇವ್ರೇನ್ ಮಾಡ ಸುಮ್ನೆ ಲಾರಿ ಲೋಡ್ ಬಟ್ಟೆ ತಗೊಂಡು ರಾಶಿ ಹಾಕಿ ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋರಿಲ್ಲ, ಕೊಡೋರಿಲ್ಲ. ಆ ಸಂದರ್ಭದಲ್ಲಿ ನಾವು DK ನಟರಾಜ್ ಅವರ ನೇತೃತ್ವದಲ್ಲಿ ರೋಟರಿ ಕ್ಲಬ್ ಇಂದ ನೇರವಾಗಿ ಹಳ್ಳಿಗೆ ಹೋಗಿ 3 ದಿವಸ 4 ದಿವಸ ನಮಗೆ ಊಟ ಇರ್ತಾ ಇರ್ಲಿಲ್ಲ ಅಲ್ಲಿ. ಆದ್ರೂ ಪಾಪ ಅಲ್ಲಿದ್ದವರು ರೊಟ್ಟಿ ಮಾಡಿ ನಮಗೆ ಅಂದ್ರೆ ಆ ರೀತಿಯಾಗಿ ಹಳ್ಳಿಗೆ ಅವರಿಗೆ ತಲುಪಬೇಕು ಅನ್ನೋ ಉದ್ದೇಶ 1 ಲೋಡ್ ಅಂದ್ರವಾಗಿ ಅಲ್ಲಿ ತಗೊಂಡೋಗಿ ಕೊಟ್ವಿ. ಒಂದು ಲಯನ್ಸ್ ಕ್ಲಬ್ ಸೆಕ್ರೆಟರಿ ಆಗಿದೆ. ಲಯನ್ಸ್ ಕ್ಲಬ್ ಸೆಕ್ರೆಟರಿ ಆದಾಗಲೂ ಅಷ್ಟೇನೆ ನಾವು ನಮಗೆ ಮೀಡಿಯಾದವ್ರು ಏನ್ ಹೇಳಿದ್ರು ಅಂದ್ರೆ ನೀವು ಬ್ಯಾನರ್ನ ಕಾರಲ್ಲೇ ಇಟ್ಕೊಂಡಿರ್ತೀರ ನಮ್ಮ ಅಂದ್ರೆ ಅಷ್ಟು ಕಾರ್ಯಗಳನ್ನ ನಾವು ಮಾಡ್ತಾ ಇದ್ವಿ. ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ವಿ. ಇನ್ನು ಅನಿಮಲ್ ಕೇರ್ ಟ್ರಸ್ಟ್ ಅಂತೇಳಿ ಇವತ್ತೇನು ಬೀದಿ ನಾಯಿಗಳದೆಲ್ಲ ನಾವು ಅವಳಿ ನೋಡ್ತಾ ಇದೀವಿ, ಅದರದ್ದು ನಾನು ಜನರಲ್ ಸೆಕ್ರೆಟರಿ. ಅವಾಗ ಬೀದಿ ನಾಯಿಗಳನ್ನ ಹೆಚ್ಚು ಕಡಿಮೆ 2,500 ನಾಯಿಗಳನ್ನ ಆಪರೇಷನ್ ಮಾಡಿಸಿದ್ವಿ. ಬರ್ತ್ ಕಂಟ್ರೋಲ್ ಯಾಕಂದ್ರೆ ಕಾನೂನು ಇದೆ, ಸಾಯಿಸೋ ಆಗಿಲ್ಲ. ಹಾಗೆ ಅನ್ಕೊಂಡಿದ್ರೆ ಬೀದಿಲಿ ಇವತ್ತು ಮಕ್ಳುಗಳಿಗೆಲ್ಲ ನೋಡಿ ಇವತ್ತು ಅದಕ್ಕೆ ಕಾರಣ ಇದೇನೆ. ಮೇಲಿಂದ ಮೇಲೆ ಆಪರೇಷನ್ ಮಾಡಿದ್ರೆ ಸಂತತಿ ಕಡಿಮೆ ಆಗೋಗುತ್ತೆ. ಆದ್ರೆ ಇವ್ರು ಏನ್ ಮಾಡ್ತಾರೆ, ಮಾಡೋದಿಲ್ಲ. ಯಾವಾಗ್ಲೂ ಒಂದ್ಸತಿ ಮಾಡ್ತಾರೆ. ಈ ರೀತಿ ಗಲಾಟೆ ಆದಾಗ ಜನ ಎದ್ದು ಬಿದ್ದಾಗ ಅವಾಗ ಏನಾದ್ರು ಮಾಡೋದಕ್ಕೆ ಹೋಗ್ತಾರೆ. ಅದಾಗಲ್ಲ. ಅದೊಂದು 6 ತಿಂಗಳಿಗೆ ಒಂದ್ಸತಿ ABC ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಅವಾಗ ಸ್ಟ್ರೀಟ್ ಡಾಗ್ಸ್ ಇಂದ ಬರ್ತ್ ಕಂಟ್ರೋಲ್ ಆಗುತ್ತೆ. ನೋಡಿ, ಮೊನ್ನೆ 49 ವರ್ಷದ ಒಬ್ಬ ಉದ್ಯಮಿ 2,000 ಕೋಟಿ ರೂಪಾಯಿ ಆಸ್ತಿ ಇರೋಂಥವ್ರು ವಾಕ್ ಮಾಡುವಾಗ ನಾಯಿ ಕಚ್ಚಿ 9 ದಿನ ಸಾವು ಬದುಕಿನ ನಡುವೆ ಇದ್ದು ಸತ್ತೋದ್ರು. ಅದು ಮತ್ತೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಆರ್ಡರ್ ಮಾಡಿದೆ ಈಗ, ಅದಕ್ಕಾಗಿ ಒಂದಷ್ಟು ಜಾಗ ಮಾಡಿ ಅಂತ. ಬೆಂಗಳೂರು BBMP ಅವ್ರು ಕೂಡ ಈಗ ಬಿರಿಯಾನಿ ಕೊಡೋದು ಅಂತ ಹೇಳಿ ಒಂದೇನೋ ಮಾಡಿದ್ದಾರೆ ಕಾರ್ಯಕ್ರಮ. ಅದೆಲ್ಲ ಕ್ಯಾನ್ಸಲ್ ಆಯ್ತು. ಹೌದಾ? ಅದೆಲ್ಲ ಇದು ಕಾನೂನು ಆಗಲ್ಲ. ಗೋವಿನವ್ರೆ, ನಿಮ್ ಮನೆ ಎಂಟ್ರ್ ಆದ ತಕ್ಷಣನೇ ಯೇಸು ಸಿಲ್ವೆ ಇದೆ ಮನೆ. ನೀವು ಡಾಕ್ಯುಮೆಂಟ್ ಅಲ್ಲಿ ಯೇಸು ಅಂತಿದೆ, ಆಧಾರ್ ಕಾರ್ಡ್ ಅಲ್ಲ ಡಾಕ್ಯುಮೆಂಟ್ ಅಲ್ಲಿ ಎಲ್ಲ ನೀವು ಕ್ರಿಶ್ಚಿಯನ್ ಅಂತಿದೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಕೂಡ ಕ್ರಿಶ್ಚಿಯನ್ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರೈಸ್ತರು ಇರ್ಲಿ, ಎಲ್ಲ
ಕೆಲಸ ಮಾಡಬೇಕು, ಅವ್ರಿಗೆ ಏನಾದ್ರು ಒಂದು ಸಹಾಯ ಮಾಡ್ಬೇಕು ಅಂತ ನಿಮ್ಗೆ ರೋಟರಿ ಅಥವಾ ಲಯನ್ಸ್ ಸಂಸ್ಥೆ ಕಲ್ಸಿದ್ದ? ಅದು ಬರ್ತೆ ನಿಮ್ಗೆ ಏನಾದ್ರು ಬಂದಿದ್ದ? ಅದ್ ನನಗೆ ಬೈಬಲ್ ಬೈಬಲ್ ಪ್ಲಸ್ ನನ್ನ ತಾಯಿ. ಯಾಕಂದ್ರೆ ಬೈಬಲ್ ಅಲ್ಲಿ ಒಂದು ಮಾತಿದೆ, ತೆಗೆದುಕೊಳ್ಳುವ ನಾವ್ ಯಾವತ್ತು ಹಿಂಗಿರ್ಬಾರ್ದು, ಹಿಂಗಿರ್ಬೇಕು. ಯಾರಿಗೆ ಏನೇ ಮಾಡಿದ್ರು ಪ್ರೀತಿ ಪೂರ್ವಕ ಏನಾದ್ರು ಕೊಡಬೇಕು. ಈಗ ನೋಡಿ, ಅದೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಹಾಗಾಗಿ ಇಷ್ಟೇ ಕೊಡಬೇಕು ಅಂತಿಲ್ಲ. ನಾವು ಪಡ್ಕೊಬೇಕಾದಂತಿಗೆ ನಮ್ಗೆ ನಮ್ಮ ಅವಶ್ಯಕತೆ ಎಷ್ಟಿದೆ, 1 ಲಕ್ಷ ಬೇಕು, 50,000 ಬೇಕು, 1 ಕೋಟಿ ಬೇಕು ಅಂತ ಅಷ್ಟನ್ನ ಪಡ್ಕೊಳಕ್ಕೆ ಯೋಚನೆ ಮಾಡ್ತೀವಿ. ಕೊಡೋದು ಹಂಗಲ್ಲ. 10 ಪೈಸೆ ಕೊಟ್ಟರು ಕರ್ತವ್ಯ, ಅದು ಸಮಾಜ ಸೇವೆ ಅನ್ನೋದಕ್ಕಿಂತ ನನ್ನ ಕರ್ತವ್ಯ ಅಂತ ಮಾಡಿದ್ದಾರೆ ರೋಬಿನ್ ಅವರು. ಹಾಗಾಗಿ ನೋಡಿ, ಒಂದು ಧರ್ಮ, ಒಂದು ಸಂಸ್ಕೃತಿ ಅಂತಂದ್ರೆ ಭಗವದ್ಗೀತೆ ಇರ್ಲಿ, ಕುರಾನ್ ಇರ್ಲಿ, ಬೈಬಲ್ ಇರ್ಲಿ, ಒಂದಷ್ಟನ್ನ ತಿಳ್ಕೊಬೇಕು. ಅವ್ರು ಹೇಳಿದ್ರು ಬೈಬಲ್ ಅಲ್ಲಿ ಹಿಂಗಿದೆ ಅಂತೇಳಿ. ಅದು ಧರ್ಮ, ನಿಜವಾಗ್ಲೂ ಧರ್ಮಕ್ಕೆ ಸಂಬಂಧಪಟ್ಟಂತ ವಿಚಾರ. ಹಾಗಾಗಿ ಕೊಟ್ರೆ ಏನೋ ಒಂದು ಖುಷಿ ಆಗುತ್ತೆ. ಅದೇನು ಮನುಷ್ಯರಿಗೆ ಕೊಡಬೇಕು ಅಂತಲ್ಲ. ಈಗ ನಾಯಿಗಳಿಗೆ ಸಹಾಯ ಮಾಡೋಂಥದ್ದು, ಪ್ರಾಣಿಗಳಿಗೆ ಸಹಾಯ ಮಾಡೋಂಥದ್ದು, ಇದೆಲ್ಲದೂ ಕೂಡ ಭಗವಂತನ ನಿಯಮ. ಹಾಗಾಗಿ ಹೇಳಿದ್ನಲ್ಲ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಮತ್ತೇನೋ ಸತ್ತ ಮೇಲೆ ಹೋಗ್ತಾರೆ, ಹೀಗಿದೆ, ಏನೇನೋ ಕಥೆ ಹೇಳ್ತಾರೆ. ಅದೇನೇ ಇರ್ಲಿ, ಅದರಲ್ಲೂ ಕೂಡ ಒಳ್ಳೇದನ್ನ ಸಿಗುತ್ತೆ ಅಂತ. ಕೋವಿಡ್ ಸಂದರ್ಭದಲ್ಲಿ ಸ್ಟ್ರೀಟ್ ಡಾಗ್ಸ್ ಗಳಿಗೂ ಊಟ ಹಾಕಿದೀವಿ ನಾವು. ಬಕೆಟ್ ಗಳಲ್ಲಿ ಊಟ ತಗೊಂಡು ಪ್ರತಿ ಬೀದಿಗೆ ಹೋಗಿ ಬೀದಿ ನಾಯಿಗಳಿಗೆಲ್ಲ ಊಟ ಹಾಕಿದ್ವಿ. ಆಮೇಲೆ ಈ ಕೊಡೋ ವಿಚಾರ ಏನಂದ್ರೆ, ನಾನು 48 ಸಾರಿ ಬ್ಲಡ್ ಕೊಟ್ಟಿದ್ದೆ. ಗ್ರೇಟ್ ಸರ್, 48 ಸಾರಿ. ಸೊ ಯಾಕೆಂದ್ರೆ ನನ್ನ ಡಾಕ್ಟರ್ಗಳು ನಮ್ಮ ಮಿಸ್ಸಸ್ ತೀರೋದಾಗ್ಲೂ ಅಷ್ಟೇ, ಮ್ಯಾಕ್ಸ್ ಶಿವಮೊಗ್ಗ ಆಸ್ಪತ್ರೆ ಕರ್ಕೊಂಡೋದಾಗ, ನೀವ್ ಇಲ್ಲಲ್ಲ, ನೀವ್ ಎಲ್ಲಿ ಯಾವ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು ಬದುಕಲ್ಲ, 1 ಅವರ್ ಟೈಮ್ ಕೊಡ್ತೀವಿ, ನಾನು ಟ್ರೀಟ್ಮೆಂಟ್ ಕೊಡ್ತೀವಿ, ಅಷ್ಟ್ರಲ್ಲಿ ನೀವು ಡಿಸೈಡ್ ಮಾಡಿ ಅಂತ. ಸೊ ನನ್ನ ಸ್ನೇಹಿತರು ಇಲ್ಲಿದ್ದವರೆಲ್ಲ, ನೀವು ಚಾನ್ಸ್ ತಗೋಬೇಡಿ, ನೀವು ಒಂದು ಚಾನ್ಸ್ ತಗೊಳ್ಳಿ, ನಿಮಗೆ ದುಡ್ಡಿನ ವಿಚಾರ ನೀವು ತಲೆ ಕೆಡಿಸ್ಕೋಬೇಡಿ, ಬೆಂಗಳೂರಿಗೆ ಹೋಗೋಣ ಅಂತ ತುಂಬಾ ಜನ ಹೇಳಿದ್ರು. ಸೊ ಇಲ್ಲಿದ್ ರಿಪೋರ್ಟ್ ನಾನು ಬೆಂಗಳೂರು, ಮೈಸೂರು ಎಲ್ಲಾ ಕಡೆ ಕಳಿಸ್ದೆ. ಎಲ್ಲಾರ್ದು ಅದೇನೆ, ಬ್ರೈನ್ ಡೆಡ್ ಆಗಿದೆ. ಅದಕ್ಕೋಸ್ಕರ ಸಂತೋಷ್ ಡಾಕ್ಟರ್ ಹತ್ರ ಮಾತಾಡಿ ಒಂದು 7 ಜನಕ್ಕೆ ಉಪಯೋಗ ಆಗಿದೆ ಇವತ್ತು. ನೋಡಿ, ಇದು ಸಮಾಜ ಸೇವೆ. ಇನ್ನು ಬದುಕಲ್ಲ ಅಂತಂದ್ರೆ ಈ ಮನುಷ್ಯನ ನಲ್ಲಿ ಆ ಸತ್ತೋಗಿದ್ದಾಳೆ, ಏನಾದ್ರು ಅನುಕೂಲ ಆಗ್ಲಿ ಅಂತ ಮಾಡಿರೋಂಥದ್ದು ಇಲ್ಲಿ. ಇದು ಬಹಳ ಗ್ರೇಟ್. ತೀರ್ಮಾನ ತಗೊಂತಕ್ಕಂಥ ಶಕ್ತಿನ ಆ ಭಗವಂತ ನಿಮಗೆ ಕೊಡ್ಲಿ ಅಂತ ಹೇಳ್ತೀನಿ. ಹಾಗೇನೆ ಸರ್, ಮುಂದೆ ಸಮಾಜ ಸಹನಾ ಜೆ ರೂಬೆನ್ ಸಮಾಜ ಸೇವಾ ಟ್ರಸ್ಟ್ ಅಂತ ಮಾಡಿ, ಅವ್ರ ಹೆಸರಲ್ಲ ಈಗ ನಾನು ಬೇರೆ ಯಾವ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ, ಅದನ್ನೀಗ ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಸೊ ಈಗ ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿ ಅಂತ ಮಾಡಿ, ಹಿಂದೂಗಳನ್ನ ಡೆವಲಪ್ ಮಾಡಿದೀರಾ, ನಮ್ದು ಯಾಕೆ ನೀವು ಡೆವಲಪ್ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗಿ ಅಧ್ಯಕ್ಷ ಚಿಲಿ. ನಾನು ಬಹಳ ವರ್ಷದಿಂದ ಕಾಂಗ್ರೆಸ್ ಅಲ್ಲೇ ಇದ್ದೀನಿ. ನಾನು 2 ವರ್ಷ ಇದ್ದಾಗಲೇ ನಮ್ಮ ತಂದೆ ತೀರೋದ್ರು. ಹಾಗಾಗಿ ತಂದೆ ಪ್ರೀತಿ ನಮ್ಗಿಲ್ಲ. ಸೊ ನಮ್ಮ ತಾಯಿ ಈ ನನ್ನ ಸಮಾಜ ಸೇವೆಗೆ, ಯಾಕಂದ್ರೆ ರಾಜಕಾರಣ ಅನ್ನೋದು ಅದು ದುಡಿಮೆ ಅಲ್ಲ, ಜನಗಳಿಗೆ ಉಪಕಾರ ಮಾಡಕ್ಕೋಸ್ಕರವಾಗಿ ಜನ ಆಯ್ಕೆ ಮಾಡಲ್ಲ. ಅದನ್ನ ನಾವು ಬಿಸ್ನೆಸ್ ಆಗಿ ನಾವು ತಗೊಂಡು ರಾಜಕಾರಣ ಇವತ್ತು ದೇಶದಲ್ಲಿ ಹಾಳಾಗೋಗಿದೆ ಟೋಟಲಿ. ಸೊ ಸಮಾಜ ಸೇವೆಗೆ ಉಪಯೋಗ ಆಗ್ಬೋದನ್ನೋ ಉದ್ದೇಶಕ್ಕೋಸ್ಕರ
60-70. ಆದ್ರೆ ಜನ ಇವತ್ತು ಹೈಯೆಸ್ಟ್ ಹಿಂದೂ ಓಟು ಲೇಡಿ ಆದಾಗ ಮಿಸ್ಸಸ್ ನ ನಿಲ್ಲಿಸ್ದೆ, ಅವಳು ಸೋತ್ಲು. ಜಾಸ್ತಿ ಇದ್ವಿ, ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ಬೇಕು ಅಂತ. ಹಂಗಾಗಿ ನಿನ್ ಗೆಲ್ಬೇಡ ಅಂತೇಳಿ ಹಿಂಗ್ ಮಾಡಿದ್ದಾರೆ ಅಂತೇಳಿ ನಾನು ಯೋಚನೆ ಮಾಡಿದೆ. ಸರಿ, 52-53 ವರ್ಷ ಅಂದ್ರೆ ಸುಮಾರು 40 ವರ್ಷದಲ್ಲಿ ನಿಮ್ಗೆ ರಾಜಕಾರಣದ ಅನುಭವ ಇದೆ ಅಲ್ವಾ? ಈ ರಾಜಕಾರಣ ಏನೇನ್ ಮಾಡುತ್ತೆ ಅಂತ. ಅವತ್ತು ಇದ್ದ ರಾಜಕಾರಣಕ್ಕೂ ನೀವು ಸ್ಟಾರ್ಟಿಂಗ್ ರಾಜಕಾರಣ ಇದ್ದಿದ್ದು, ಸರ್ವಿಸು, ಅವತ್ತಿನ ಸರ್ಕಾರ, ಎಲ್ಲದಕ್ಕೂ ಇವತ್ತು ಹೋಲಿಸ್ಕೊಂಡ್ರೆ ಏನಾಗಿದೆ? ತಾವು ಅಧಿಕಾರ ಇರಬೇಕು, ಆಮೇಲೆ ಅದೇ ನಾನ್ ಬೆಳಿಬೇಕು ಅನ್ನೋ ಉದ್ದೇಶ ಇರುತ್ತೆ ಬಿಟ್ರೆ ಜನಗಳನ್ನ ಬೆಳೆಸ್ಬೇಕು, ಸಮಾಜ ಬೆಳಿಬೇಕು. ಇದ್ರಿ, ಲಯನ್ಸ್ ಅಲ್ಲಿ ಇದ್ರಿ, ಕ್ರೈಸ್ತ ಅಭಿವೃದ್ಧಿ ಸಮಿತಿಯಲ್ಲಿ ಇದ್ರಿ, ಹಿಂದೂ ರುದ್ರಭೂಮಿನ ಇಂಪ್ರೂವ್ ಮಾಡಿದ್ರಿ, ಮತ್ತೆ ಬೇರೆ ಏನ್ ಮಾಡ್ತಾ ಇದ್ರಿ ಸರ್? ಅದೇ ಈಗಾಗ್ಲೇ ಸರ್ಕಾರನ ನಮಗೆ ಆಕ್ಚುಲಿ ನಾವು ಬೆಳಕಿಗೆ ಬಂದಿದ್ದು ನೆಹರು ಯುವಕ ಕೇಂದ್ರದ ಮುಖಾಂತರ. ಅಲ್ಲೇ ನಮ್ಮ ಮಂಜುನಾಥ್ ರಾವ್ ಅಂತ ಇದ್ರು, ಅಲ್ಲಿ ನಾವು ಈ ಸಂಘ ಸಂಸ್ಥೆ ಸರ್ವಧರ್ಮ ಯುವಕ ಸಂಘ ಏನಿತ್ತು ಅಲ್ಲಿ ಅಫಿಲೇಟ್ ಆಗಿ ಅವ್ರ ಜೊತೆಲಿ ನಾವು ಮಾಡ್ಕೊಂಡ್ ಇನ್ನ ಬಹಳ ಒಂದು ಅಲ್ಲಿಂದ ನಾವು HS ಪುಟ್ಸ್ವಾಮಿ ಈಗ ಬಿಜೆಪಿಯಲ್ಲಿ ಇದ್ದಾರೆ, ಅವ್ರು ಇರ್ಬೋದು, ಮಹೇಶ್, ನಾವೆಲ್ಲ ಈ NVK ಇದ್ರಲ್ಲೇ ಬೆಳೆದು ಬಂದಿದ್ದು. ಅಂದ್ರೆ ಅವಾಗ ನಾವು ಗೌರ್ಮೆಂಟ್ ನಮ್ಮ ಸಂಘ ಸಂಸ್ಥೆ ಸಂಯುಕ್ತಾಕ್ಷರದಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಈಗ ಸಂಘ ಸಂಸ್ಥೆ ಅಂತ ಯಾರಿಗಾರು ನೀವು ಕರೆಯಕ್ ಹೋದ್ರೆ ಅದ್ರ ಇನ್ನೇನ್ ಲಾಭ ಅಂತ ಕೇಳ್ತಾರೆ, ನಮ್ಗೆ ಏನು ರೆವಿನ್ಯೂ ಇದೆ ಅಂತ ಕೇಳ್ತಾರೆ. ಆತರ ಆಗುತ್ತೆ. ನನ್ನ ಲೈಫಲ್ಲಿ ಬಹಳ ಇನ್ನೂ ಒಂದು ಇದು ಅಂದ್ರೆ ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಬ್. ಚಿಕ್ಕಮಂಗ್ಳೂರು ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಬ್ ಫೌಂಡರ್ ಪ್ರೆಸಿಡೆಂಟ್ ನಾನು. ಸೊ ಈಗ ಅದಕ್ಕೆ ಕೃಷ್ಣ ಅಂತ ಅಧ್ಯಕ್ಷ ಇರ್ತಾರೆ, ಗೌರವಾಧ್ಯಕ್ಷರಾಗಿ SP DFO ಇರ್ತಾರೆ, ಅವರು ಇದ್ದಾರೆ. ಈ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಟೂರಿಸಂ ಕಡೆ ನಮ್ಮ ಟ್ರೆಕ್ಕಿಂಗ್ ಹೋಗುವಂಥದ್ದು, ವಾಟರ್ ಸ್ಪೋರ್ಟ್ಸು, ಈ ರೀತಿಯಾಗಿ ನಾವು ಬ್ಲೈಂಡ್ ಟ್ರೆಕ್ಕಿಂಗು, ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ ಬಹಳ ವರ್ಷ. 96 ಅಲ್ಲಿ ನಾವು ಇದು ಚಿಕ್ಕಮಂಗ್ಳೂರು ನೇಚರ್ ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಮಾಡಿದ್ದು. ಆಮೇಲೆ ನಮ್ಮ SP ಸರ್ ವಿಪುಲ್ ಕುಮಾರ್ ಅವ್ರು ಬಂದ್ಮೇಲೆ ನಾವೆಲ್ಲ ಸೇರಿ ಇನ್ನೊಂದು ಮಾಡೋಣ, ನೀವೇ ಪ್ರೆಸಿಡೆಂಟ್ ಆಗಿ ಅಂತ ಅದು ತೆಗೆದು ಚಿಕ್ಕಮಂಗ್ಳೂರು ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಮಾಡೋದು. ಹಾಗಾಗಿ ಇದರಲ್ಲಿ ಎಲ್ಲ ಕಾಲೇಜ್ಗಳಲ್ಲಿ, ಸ್ಕೂಲ್ ಮಟ್ಟದಲ್ಲಿ, ಎಸ್ಪೆಷಲಿ ಸರ್ಕಾರಿ ಮಕ್ಕಳಿಗೆ, ಈಗ ಪ್ರೈವೇಟ್ ಕಾರ್ಯಕ್ರಮ, ಪ್ರೈವೇಟ್ ಸ್ಕೂಲ್ ಮಕ್ಕಳು ಅಂದ್ರೆ ಅವರೆಲ್ಲ ಇರೋಂಥವ್ರು ಟೂರು ಗೀರು ಪಿಕ್ನಿಕ್ ಎಲ್ಲ ಕಳಿಸ್ತಾರೆ. ಸೊ ಈ ಸರ್ಕಾರಿ ಸ್ಕೂಲ್ ಮಕ್ಕಳುಗಳಿಗೆ ಪಾಪ ಅದೆಲ್ಲ ಸ್ವಲ್ಪ ಓದಿದ್ರೆ ಸಾಕು ಅನ್ನೋ ಒಂದು ಭಾವನೆ ಇರುತ್ತೆ. ಅಂಥವ್ರಿಗೆ ನಾವು 3 ದಿವಸ ಈ ಟ್ರೆಕ್ಕಿಂಗ್, ಹೊರಗಡೆ ಪರಿಸರ ಅಧ್ಯಯನ ಶಿಬಿರ, ಮಲೆ ಮಾರುತ ಇರ್ಬೋದು, ಮುತ್ತೋಡಿ ಇರ್ಬೋದು, ಕೆಮ್ಮಣ್ಗುಂಡಿ, ಈ ರೀತಿಯಾದಂತ ಕಡೆಗಳಲ್ಲಿ ನಾವು ಇದರ ಮುಖಾಂತರವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಇನ್ನು ಮುಂದುವರೆದು ಈ ಚಿಕ್ಕಮಂಗ್ಳೂರು, ನಮ್ಮ ಪೂರ್ಣಚಂದ್ರ ತೇಜಸ್ವಿ ಯಾವಾಗ್ಲೂ ಹೇಳರು, ಒಂದು ಶಾಪಗ್ರಸ್ತ ಜಿಲ್ಲೆ ನಮ್ಮ ಚಿಕ್ಕಮಂಗ್ಳೂರು ಅಂತ. ಇಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಕಾದ್ರೆ ಕ್ಯೂ ನಿಂತಿರ್ತಾರೆ ಹೊರತು ಅರ್ಹತೆ ಇಲ್ಲ, ಕ್ಯೂ ಅಲ್ಲಿದ್ದಾರೆ. ಹಾಗಾಗಿ ರಾಜಕಾರಣದಲ್ಲಾಗ್ಲಿ, ಸ್ಪೋರ್ಟ್ಸ್ ಆಗ್ಲಿ, ಇನ್ನೊಂದಾಗ್ಲಿ, ಒಂದು ದೊಡ್ಡ ಯೂನಿವರ್ಸಿಟಿ ಆಗ್ಲಿ, ಒಂದು ಮೆಡಿಕಲ್ ಕಾಲೇಜ್ ಆಗ್ಲಿ ಇಲ್ಲ. ಈಗ ಏನೋ ಈಗ ಒಂದು 5-6 ವರ್ಷದಿಂದ ಶುರುವಾಗಿದೆ, ಅದು ಆಮೆಗತಿಯಲ್ಲಿ ನಡೀತಿದೆ. ಎಲ್ಲ ಜಿಲ್ಲೆನ ಹೋಲಿಸ್ಕೊಂಡ್ರೆ ಚಿಕ್ಕಮಂಗ್ಳೂರು ಜಿಲ್ಲೆ ಇವತ್ತು ಇಂದಿರಾ ಗಾಂಧಿ ಅವರು ಗೆದ್ದು ಹೋದಂಥದ್ದು. ಅಂದಿನ ಕಾಲದಲ್ಲೇ ಅವ್ರಿಗೆ ಹೇಳಿದ್ರೆ ಅದೆಲ್ಲ ಆಗಿ ಹೋಗೋದು, ಬಿಡಿ, ಅದ್ರ ಅವತ್ತಿನ ಕತೆ ಬಿಡಿ. ಆದ್ರೆ ಇವತ್ತು ಚಿಕ್ಕಮಗಳೂರಿಗೆ ಯಾವುದೇ ಗೌರ್ಮೆಂಟ್ ಇರಲಿ, ಚಿಕ್ಕಮಗಳೂರು ಅಭಿವೃದ್ಧಿಗೆ ಮೊದಲನೇದಾಗಿ ಪಟ್ಟಣದ ಅಭಿವೃದ್ಧಿ, ನೀವಿರೋ ಹಾಗೆ ಇರೋದು ಪಟ್ಟಣದಲ್ಲಿ, ಒಂದು ಪಟ್ಟಣದ ಅಭಿವೃದ್ಧಿ, ಮತ್ತೆ ಚಿಕ್ಕಮಗಳೂರು ಜಿಲ್ಲೆನಲ್ಲಿರುವ ಪ್ರವಾಸೋದ್ಯಮಗಳ ಅಭಿವೃದ್ಧಿ ಬಗ್ಗೆ ಸರ್ಕಾರ ಏನ್ ಯೋಚನೆ ಮಾಡ್ಬೇಕು ಸರ್? ಏನ್ ಮಾಡ್ಬೇಕು ಸರ್? ಈಗ ನಮ್ದು ಏನಾಗ್ಬಿಟ್ಟಿದೆ ಅಂದ್ರೆ, ಸರ್ಕಾರದಿಂದ ಏನೇ ಯೋಜನೆಗಳು ಬಂದ್ರೆ ಶಿವಮೊಗ್ಗ ಬರುತ್ತೆ, ಈ ಕಡೆ ಹಾಸನ ಬರುತ್ತೆ. ಇದು ನಮ್ದೇನಾಯ್ತು, ಚಿಕ್ಕಮಂಗ್ಳೂರು ಒಳಗಡೆ ಆಗ್ಬಿಡ್ತು. ಸೊ ನಿಮಗೆ ರೋಡ್ಗಳು ಬರಲ್ಲ, ಟ್ರೈನ್ಗಳು ಬರಲ್ಲ. ನೋಡಿ, ಚಿಕ್ಕಮಂಗ್ಳೂರಲ್ಲಿ ಯಾವ್ದೋ ಒಂದು ಟ್ರೈನ್ ಬಿಟ್ಟಿದ್ದಾರೆ, ಅದು ಯಾವಾಗ್ಲೂ ಬರುತ್ತೆ, ಯಾವಾಗ್ಲೂ ಹೋಗುತ್ತೆ. ಇಂಥ ಪರಿಸ್ಥಿತಿ.
ಇವತ್ತು ಚಿಕ್ಕಮಂಗ್ಳೂರಲ್ಲಿ ಟೂರಿಸಂಗೆ ಸಂಬಂಧಪಟ್ಟಂತೆ ಬಹಳ ಆಪರ್ಚುನಿಟಿಗಳಿದೆ. ನಾವ್ ಇದನ್ನ ನಿಜವಾಗ್ಲೂ ಬೇರೆ ರಾಜ್ಯಗಳನ್ನ ನೋಡಿದ್ರೆ, ನಾನೆಲ್ಲ ಕೇರಳದಲ್ಲಿ ಒಂದ್ಸತಿ ಹೋಗಿದ್ದೆ, ಬಟರ್ಫ್ಲೈ ಗಾರ್ಡನ್ ಅಂತೇಳಿ. ಅಲ್ಲಿ ಹೋದ್ರೆ ಏನು ಅಂತ ಹೋದ್ರೆ ಎಂತದ್ದು ಇಲ್ಲ ಅದ್ರಲ್ಲಿ. ಅಲ್ಲಿ ಏನೋ ಒಂದು ಇಷ್ಟಾಗ್ಲಿ ನಮ್ಮ ತಿಪ್ಪೆಗೆ ಹೋದ್ರೆ ಅಂತ ಸಾವಿರ ಅಂದ್ರೆ ಅವರು ಒಂದು ಸಣ್ಣ ಇದನ್ನು ದೊಡ್ಡದ್ರಾಗಿ ಬಿಂಬಿಸ್ಬಿಟ್ಟು ರೆವಿನ್ಯೂ ಕಲೆಕ್ಟ್ ಮಾಡಿ ಒಂದ್ 10 ಜನಕ್ಕೆ ಕೆಲಸ ಸಿಗುತ್ತೆ, ಎಲ್ಲ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಬೇಕಾದಷ್ಟು ಫಾಲ್ಸ್ ಗಳಿದೆ. ಇಲ್ಲಿ ಅನೇಕ ಟೆಂಪಲ್ಗಳು, ಹಿಸ್ಟಾರಿಕಲ್ ಟೆಂಪಲ್ಗಳಿದಾವೆ. ಚಿಕ್ಕಮಂಗ್ಳೂರು ಇದ್ರಲ್ಲಿ ಒಳ್ಳೊಳ್ಳೆ ಫಾಲ್ಸ್ ಗಳಿದಾವೆ. ಆಮೇಲೆ ಬೆಟ್ಟ ಗುಡ್ಡಗಳು, ಎಂತೆಂತ ಬೆಟ್ಟ ಗುಡ್ಡಗಳಿದೆ. ಅದನ್ನ ನೋಡ್ಬೇಕಾದ್ರೆ ನಮ್ಗೆ ಅಷ್ಟು ಖುಷಿ. ನಾವು ಮುಂಚೆ ಸಾಯಂಕಾಲ ಬೇಜಾರಾದ್ರೆ ಕಾರಲ್ಲಿ ಹೋಗಿ ಬರ್ತಾ ಇದ್ವಿ, ಈಗ ಹೋಗಕ್ಕೆ ಆಗೋದಿಲ್ಲ, ಔಟರ್ಸ್ ಎಲ್ಲ ಜಾಸ್ತಿ ಆಗಿ. ಆ ಟೂರಿಸಂ ನ ಡೆವಲಪ್ಮೆಂಟ್ ಮಾಡಿದ್ರೆ ಇಲ್ಲಿ ಎಷ್ಟೋ ಜನ ಉದ್ಯಮಿ, ಹೋಟೆಲ್ ಉದ್ಯಮಿಗಳಿರ್ಬೋದು, ಹೋಮ್ ಸ್ಟೇಗಳಿರ್ಬೋದು, ವೆಹಿಕಲ್ಸ್ ಗಳು, ಪಾಪ ಎಷ್ಟೋ ಜನ ಡ್ರೈವರ್ಗಳು ವೆಹಿಕಲ್ಗಳು ಇಟ್ಕೊಂಡು ಅವ್ರಿಗೆ ಬಾಡಿಗೆ ಕೂಡ ಇರ್ಲಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಡೆವಲಪ್ ಆಗಿದೆ. ಹಾಗಾಗಿ ಬರಂತವ್ರಿಗೂ ತೊಂದರೆ ಆಗಬಾರ್ದು, ಇಲ್ಲಿರೋರ್ಗೂ ತೊಂದರೆ ಆಗಬಾರ್ದು. ಆಮೇಲೆ ಸರಿಯಾದಂತ ವ್ಯವಸ್ಥೆಗಳು ಮಾಡಬೇಕು. ಹಿಂದೆನೆ ನಾನು ಅದಕ್ಕೆ ಒಂದು ಲೆಟರ್ ಕೊಟ್ಟಿದ್ದೆ ಡಿ ಸಿಗಳಿಗೆ, ಏನಂತ ಹೇಳಿದ್ರೆ ಕೈ ಮರದಲ್ಲೇನೆ ವೆಹಿಕಲ್ ಗಳೆಲ್ಲ ಸ್ಟಾಪ್ ಆಗ್ಬೇಕು, ಹೊರಗಡೆಯಿಂದ ಬರೋಂತವು. ಯಾಕಂದ್ರೆ ಅಲ್ಲಿರೋ ರೋಡಲ್ಲಿ ಬೇರೆ ಬೆಂಗಳೂರಲ್ಲಿ ಓಡಿಸೋರಿಗೆ ವೆಹಿಕಲ್ಗಳು ಓಡಿಸೋದು ಕಷ್ಟ. ಅಲ್ಲೇ ಮಾಡಿ ಇಲ್ಲಿಂದ ಒಂದು ವೆಹಿಕಲ್ಗಳು ಗೌರ್ಮೆಂಟ್ ಇಂದಾನೆ ಒಂದು ವೆಹಿಕಲ್ ಮಾಡಿ, ಅಥವಾ ಒಂದು ನೀವು ಪ್ರೈವೇಟೇ ಆದ್ರೂ ಅವ್ರಿಗೊಂದು ಗೌರ್ಮೆಂಟೇ ನಿಗದಿ ಮಾಡಿ ಇಷ್ಟು ಫೀಸ್ ಅಂತ ಮಾಡಿ ಕರ್ಕೊಂಡೋಗಿ ಕರ್ಕೊಂಡ್ ಬರ್ಬೇಕು ಒಂದು. ಆಮೇಲೆ ಅಲ್ಲಿ ಯಾವ್ದು ಪ್ಲಾಸ್ಟಿಕ್ ಬಾಟ್ಲು, ನೀರು ಗೀರು, ಫುಡ್, ನಿಮ್ಮ ತಮಿಳ್ನಾಡಲ್ಲಿ ಒಂದ್ ಕಡೆ ಮಾಡಿದ್ದಾರೆ, ಅಲ್ಲಿದು ಯಾವ ಫುಡ್ ಆಗ್ಲಿ, ಪ್ಯಾಕೇಜ್ ಊಟ ಆಗ್ಲಿ, ಎಂತದ್ದು ಪ್ಲಾಸ್ಟಿಕ್ ನೀರು, ವಾಟರ್ ಬಾಟ್ಲು, ಚಾಕ್ಲೇಟ್ ಸಮೇತ ತಗೊಳಂಗಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಬಿಸ್ನೆಸ್ ಸುಮಾರು ಜನ ಇರ್ತಾರೆ, ನೀವು ಅಲ್ಲೋಗಿ ಅವರಿಗೆ ಬಿಸ್ನೆಸ್ ಮಾಡಿ ಅಂತ ಹೇಳಿ ಅಲ್ಲಿ ಮಾಡಿರ್ತಾರೆ. ಅದು ಸಿಸ್ಟಮ್ ಆತರ ಮಾಡಿ ಅಂತ ಲೆಟರ್ ಕೊಟ್ಟಿದ್ವಿ. ಈಗ ಏನೋ ಕೈ ಮರದಲ್ಲಿ ಏನೋ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಮತ್ತೇನಂದ್ರೆ ಇಲ್ಲಿ ಜನಕ್ಕೆ ಕಾಫಿ ತೋಟ, ಮತ್ತೆ ಎಷ್ಟೋ ಜನ ಇಲ್ಲಿ ಬೇರೆ ಫ್ಯಾಕ್ಟ್ರಿ ಗಿಟ್ರಿ ಬರೋದಕ್ಕೆ ಕೆಲವ್ರಿಗೂ ಇಷ್ಟ ಇಲ್ಲ. ಇವತ್ತೆಲ್ಲ ಅಸ್ಸಾಮಿನ ಇವರು ಜನ ಇಲ್ಲಿ ತುಂಬಿಕೊಂಡು ಮುಂದೆ ಅದ್ ಏನ್ ಎಫೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಅದು ಮುಂದೆ ಒಂದು ದಿವಸ ಅದು ಸಮಸ್ಯೆನೆ ನಮ್ಮ ದೇಶಕ್ಕೆ. ಈಗ ಏನಾಗಿದೆ, ಪ್ಲಾಂಟ್ಗಳಿಗೆ ಲೋಕಲ್ ಕೂಲಿದಾರರಿಗಿಂತ ಇವರು 100 ರೂಪಾಯಿ ಕಡಿಮೆಗೂ ಮಾಡ್ತಾರೆ, 1-2 ಗಂಟೆ ಕೆಲಸ ಜಾಸ್ತಿನೂ ಮಾಡ್ತಾರೆ, ಅವ್ರ ಮಾತು ಕೇಳ್ತಾರೆ ಅನ್ನೋ ಒಂದು ಇದ್ರಲ್ಲಿ ಇದೆ. ಆದ್ರೆ ಅದು ಇದೇ ರೀತಿ ಆಗಿದ್ರೆ ನೋ ಪ್ರಾಬ್ಲಮ್. ಆದ್ರೆ ಮುಂದೆ ಇದು ಯಾರಿಗೆ ಏನು ತೊಂದರೆ ಆಗುತ್ತೋ ಗೊತ್ತಿಲ್ಲ. ಈಗಾಗಲೇ ಶುರುವಾಗಿದೆ ನೋಡಿ, ತೋಟಗಳಲ್ಲಿ ದನನ ಕಡಿದು ತಿನ್ನೋದು, ಕಳ್ತನ ಮಾಡೋಂಥದ್ದು, ಏನಿಲ್ಲ ಪೋಕ್ಸೋ ಕಾಯ್ದೆನಲ್ಲಿ ಇವತ್ತು ತುಂಬಾ ಪ್ರೌಢಾವಸ್ಥೆಗೆ ಬಂದ ಹೆಣ್ಮಕ್ಳನ್ನ ಹಾಳು ಮಾಡ್ತಕ್ಕಂಥದ್ದು ಎಲ್ಲ ಅಲ್ಲಿಂದ ಬಂದವರು ಎಲ್ಲ ಬಹಳಷ್ಟು ಇದೆ. ಇನ್ನು ಉಳಿದಂತೆ ಸರ್, ಈಗ ಚಿಕ್ಕಮಗಳೂರು ಜಿಲ್ಲೆ ನೀವು ಹೇಳಿದ್ರಿ, ಪ್ರವಾಸೋದ್ಯಮಕ್ಕೆ ಏನು ಕೊರತೆ ಇಲ್ಲ. ಮತ್ತೆ ರಾಷ್ಟ್ರ ರಾಜಕಾರಣದಲ್ಲಿದ್ದಂಥವ್ರೇ ಚಿಕ್ಕಮಗಳೂರು ಜಿಲ್ಲೆ ಅವರು. ಎಲ್ಲರೂ ಪ್ರಧಾನಮಂತ್ರಿ ಹತ್ರ ಇರಂತಾರೆ, ಈಗಿರುವ ನಿಮ್ಮಲ್ಲಿರುವ MLA ಮುಖ್ಯಮಂತ್ರಿ ಹತ್ರ ಇರಂತಾರೆ. ನೀವು ಹೇಳಿದಾಗೆ ನೋಡಿ, ಆ ಕಡೆ ಉಡುಪಿ ನೋಡಿ, ಈ ಕಡೆ ಶಿವಮೊಗ್ಗ ನೋಡಿ, ದಾವಣಗೆರೆ ನೋಡಿ, ಹಾಸನ ನೋಡಿ, ಈ ಅಷ್ಟು ಇಂಪ್ರೂವ್ ಆಗಿದಾವೆ. ಮಧ್ಯದಲ್ಲಿ ನಾವಿರಂಥದ್ದು ಇದು ಒಂಥರ ಕುಗ್ರಾಮ ಅಂತಲ್ಲ, ಹಂಗೆ ಕುಗ್ರಾಮ ಜಿಲ್ಲೆ ಆಗಿದೆ ಇದು. ಏನಂದ್ರೆ ನಮ್ ಚಿಕ್ಕಮಗಳೂರಿಗೆ 5 ಜನ MLAಗಳಿದ್ದಾರೆ. ನಾನು ರಸ್ತೆ ಮಾಡಿದೆ, ನೀರ್ ಮಾಡಿದೆ, ಅದು ಮಾಮೂಲಿ. ಎಲ್ಲಾರು ನಾವು ಮುನ್ಸಿಪಾಲಿಟಿ ಕೌನ್ಸಿಲರ್ ಆದಾಗ 15 ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ದೀನಿ ನಾನು ಹೇಳೋದು. ಆದ್ರೆ ಏನಂದ್ರೆ ಈಗ ಸಗೀರ್ ಅಹಮದ್ ಪೀರಿಯಡ್ ಅಲ್ಲಿ ಈ ಎಕ್ಚಿ ನೀರಿಂದ ಒಂದು ಹೆಸರಾಗಿ ಉಳ್ಕೊಂತು. ಇವತ್ತೇನ ನಾವು ನೀರು ಕುಡಿತಾ ಇದೀವಿ ಅಂದ್ರೆ ಎಕ್ಚಿ ಡ್ಯಾಮ್ ಇಂದ ಅದೇ ನೀರು. ಅದ್ ಯಾಕೆ ಹೇಳ್ತೀನಿ ಅಂದ್ರೆ, ಅದು ಒಂದು ಲೈಫ್ ಅಲ್ಲಿ ಉಳಿಯುವಂತ ಒಂದು ಶಾಶ್ವತವಾದಂತ ಯೋಜನೆಗಳು ನಮ್ಮ ಜಿಲ್ಲೆಗೆ ಬಹಳ ಅವಶ್ಯಕತೆ ಇದೆ. ನಾನು ಹೇಳಿದ್ನಲ್ಲ, ಚರಂಡಿ ಮಾಡಿಸ್ತೆ, ರೋಡ್ ಮಾಡಿಸ್ತೆ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿಸ್ತಾನ. ಅದೆಲ್ಲ ಜನಸಂಖ್ಯೆ. ಈಗ ನಮ್ದೇ ಸರ್ಕಾರ ಇದೆ, ನಮ್ಮವರೇ 5 ಜನ MLAಗಳಿದ್ದಾರೆ. ನೀವ್ ಹೇಳ್ದಂಗೆ ಎಲ್ಲ ಆಪ್ತರಾಗಿರೋರೇನೆ. ಸೊ ಏನಾದ್ರು ಒಂದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಶಾಶ್ವತವಾದಂತ ಕೆಲಸ ಮತ್ತೆ ಯೋಜನೆಗಳು ನಮ್ಮ ಜನಗಳಿಗೆ ಉಪಯೋಗ ಆಗಂತದ್ದು. ಹೌದು, ಇಂಥವ್ರ ಪೀರಿಯಡ್ ಅಲ್ಲಿ ಇಂಥ ಕೆಲಸ ಆಯ್ತು ಅನ್ನೋ ಒಂದು ಯೋಚನೆ ಎಲ್ಲರಿಗೂ ಬರ್ಬೇಕು. ಬಂದ್ರೆ ಏನಾದ್ರು ಒಂದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಪ್ಲಾಸ್ಟಿಕ್ ಬಾಟ್ಲಿ ವಿಚಾರನ ಹೇಳಿದ್ರಿ. ಈಗ ನೋಡಿ, ನಿಮ್ಮ ಒಕ್ಕಲಿಗರ ಹಾಸ್ಟೆಲ್ ಒಂದರಲ್ಲಿ ಒಂದು ದಿನಕ್ಕೆ ಕನಿಷ್ಠ 200 ಪ್ಲಾಸ್ಟಿಕ್ ಬಾಟ್ಲು ಹೊರಗಡೆ ಹೋಗ್ತಿದ್ದು. ಅಲ್ಲಿಗೆ 200 ಪ್ರೋಗ್ರಾಮ್ ಆದರೆ ಅದು 2000 ಬಾಟ್ಲಿ ಒಂದು ಪ್ರೋಗ್ರಾಮ್ಗೆ. 200 ಪ್ರೋಗ್ರಾಮ್ಗಳಾದ್ರೆ 4ರಿಂದ 5 ಲಕ್ಷ ಪ್ಲಾಸ್ಟಿಕ್ ಹೊರಗಡೆ ಹೋಗ್ತಾ ಇತ್ತು, ಇಲ್ಲೇ ತ್ಯಾಜ್ಯ ಆಗ್ತಾ ಇತ್ತು. ನೋಡಿ, ಅವರೊಂದು ದೃಢವಾದ ಒಂದು ತೀರ್ಮಾನ ತಗೊಂಡು ಇವತ್ತು ಒಕ್ಕಲಿಗರ ಹಾಸ್ಟೆಲ್ ಯಾವುದೇ ಪ್ರೋಗ್ರಾಮ್ ಆದ್ರೂ ಪ್ಲಾಸ್ಟಿಕ್ ನ ಬಳಸೋ ಹಾಗಿಲ್ಲ ಅಂತೇಳಿ. ಮೂಡಿಗೆರೆ ರೈತ ಭವನದಲ್ಲೂ ಕೂಡ ಇದೇ ತರ
ಹೇಳಿದ್ರು ಕೇಳ್ತಿರ್ಲಿಲ್ಲ. ಆಮೇಲೆ ಕಂಪ್ಲೇಂಟ್ ಮಾಡಿ ನಾವೇ ಅವಿನ್ ಟಿ ವತಿಯಿಂದ ಇವತ್ತು ಅವರು ಕೂಡ ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲನ್ನ ನಿಷೇಧ ಮಾಡಿದ್ದಾರೆ. ಹಾಗಾಗಿ ನಾವೀಗ ಪ್ಲಾಸ್ಟಿಕ್ ಇಂದ ಇಷ್ಟೆಲ್ಲ ಆಗುತ್ತೆ ಅಂತೇಳಿ ನೆಟ್ಟಲ್ಲಿ ನೋಡ್ತೀವಿ. ಇವತ್ತೇ ನಮಗೆ 1 ಗಂಟೆ ಮಳೆ ಹೋದ್ರೆ ಸೆಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾಕೆ ಹಂಗಾಗುತ್ತೆ ಅದೆಲ್ಲ ಗೊತ್ತು ಪ್ಲಾಸ್ಟಿಕ್ ಇಂದ ಅಂತಾನೆ. ಆದ್ರೂ ನಾವು ಉಪಯೋಗಿಸೋದನ್ನ ಅನ್ನೆಸರಿ ಉಪಯೋಗಿಸೋದನ್ನ ಬಿಡ್ತಾ ಇಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಇಂದ ದೂರ ಇರೋದು. ಓಕೆ ಸರ್, ಜಿಲ್ಲೆ ಇಂಪ್ರೂವ್ಮೆಂಟ್ಗೆ ಏನ್ ಬೇಕು ಅಂತ ಸರ್? ನಿಮ್ಮ ಪಟ್ಟಣಕ್ಕೆ ಒಂದು ಕುಡಿಯೋ ನೀರಾಗ್ಲಿ, ಒಂದು ಒಳಚರಂಡಿಗಳ ವ್ಯವಸ್ಥೆ, ಡ್ರೈನೇಜ್ಗಳು, ಇದ್ರ ಬಗ್ಗೆ ಎಲ್ಲ ಬಹಳ ಕಂಪ್ಲೇಂಟ್ ಇದೆ. ಕುಡಿಯೋ ನೀರು ನೀವು ಹೇಳಿದ್ರಿ. ಈಗ ಅದೇ ತರ ನೋಡಿ, ಮೂಡಿಗೆರೆಗೆ ಮೋಟಮ್ನವರು ಹೇಮಾವತಿ ಹೊಳೆಯಿಂದ ಒಂದು ನೀರನ್ನು ತಂದು ಮೂಡಿಗೆರೆಗೆ, ಅದು ನನ್ನ ಐಡಿಯಾ 100 ವರ್ಷ ಪ್ರಯೋಜನ ಇಲ್ಲ. ಆ ಪರಿಸ್ಥಿತಿ ಆಗಿದೆ. ಈಗ ಅದೊಂದು ಏನಂತ ಹೇಳಿದ್ರೆ, ಒಂದು ಶಾಶ್ವತವಾಗಿ ನಮ್ಮ ಹೋಗ್ಲಿ ನೀರು ನಾವು ಅದು ಹಿಡಿದಿಟ್ಕೊಳಕ್ ಆಗಲ್ಲ. ಬೇರೆ ಜಿಲ್ಲೆಗೂ ಹೋಗ್ಲಿ ಎಲ್ಲರಿಗೂ ನೀರ್ ಬೇಕು. ಸೊ ನಮಗೂ ಉಪಯೋಗ ಆಗ ನಮಗೂ ಪ್ರತಿ ವಾರ ನಾವೇನ್ ಮಾಡ್ತಾ ಇದ್ವಿ, ನಾವೇ ಅಲ್ಲಿ ಚೆಕ್ ಮಾಡಿಸ್ತಾ ಇದ್ವಿ. ಬಾಟ್ಲಿ ತಗೊಂಡೋಗ್ಬಾರ್ದು, ಡ್ರಿಂಕ್ಸ್ ಬಾಟ್ಲು ತಗೊಂಡೋಗ್ಬಾರ್ದು, ಪ್ಲಾಸ್ಟಿಕ್ ಬಾಟ್ಲು ತಗೊಂಡೋಗ್ಬಾರ್ದು. ಫುಲ್ ರಾಶಿ ಹಾಕಿ ಎಲ್ಲ ಅಲ್ಲಿ ತೆಗ್ದಿ ಇದ್ ಮಾಡ್ತಿದ್ವಿ. ಒಂದ್ಸಾರಿ ಒಂದು 7-8 ಜನ ಲೇಡೀಸ್ ಬಂದ್ರು. ಎಸ್ ಪಿ ಸಾಹೇಬ್ರು ಇದ್ದರು. ಬಿಡಿ, ಅವರು ಲೇಡೀಸ್ ಅಲ್ಲ, ಅವ್ರ ಕಾರಲ್ಲಿ ಏನಿರಲ್ಲ ಅಂತ. ಅವ್ರ ಕಾರಲ್ಲೇ ಎಷ್ಟು ಸಿಗ್ತದೆ ಬಾಟ್ಲಿ. ಅಲ್ಲ ಪರಿಸ್ಥಿತಿ ಇವತ್ತೇನಂದ್ರೆ, ಚಿಕ್ಕಮಂಗ್ಳೂರಿಗೆ ಜನ ಬರ್ತಾರೆ, ಟೂರಿಸ್ಟ್ಗಳು ಬರೋದು ಕುಡಿದು ತಿಂದು ಮಜಾ ಮಾಡಕ್ಕೆ ಬರ್ತಾರೆ. ಸೊ ಆದ್ರೆ ಈ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ನೀವ್ ಹೇಳ್ದಂಗೆ ಈ ಒಕ್ಕಲಿಕಲ್ ಮಂಟಪದಲ್ಲಿ ಹೆಂಗೆ ಇದು ಮಾಡಿದಾರೋ ಅದೇ ರೀತಿಯಾಗಿ ಎಲ್ಲಾರು ಅದನ್ನ ತೀರ್ಮಾನ ತಗೊಂಡ್ ಮಾಡಿದ್ರೆ ಆಗತ್ತೆ. ಆಗಲ್ಲ ಅಂತ ಏನಿಲ್ಲ, ಅದು ಮನ್ಸು ಮಾಡ್ಬೇಕು. ಮನ್ಸು ಮಾಡ್ಲಿಲ್ಲ ಅಂದ್ರೆ ಆಗೋದಿಲ್ಲ ಯಾವ ಕೆಲಸ ಆದ್ರೂ. ಚಿಕ್ಕಮಂಗ್ಳೂರಿಗೆ ಅದೇ, ಚಿಕ್ಕಮಂಗ್ಳೂರಲ್ಲಿ ಏನಂತ ಹೇಳಿದ್ರೆ, ಏನಾದ್ರೂ ಒಂದು ಒಳ್ಳೆ ಫ್ಯಾಕ್ಟ್ರಿಗಳು ಬೇಕು ಜನಗಳಿಗೆ ಇದಾಗಕ್ಕೆ, ಡೆವಲಪ್ಮೆಂಟ್ ಆಗೋದಕ್ಕೆ. ಅದೇ ನೀರಿಂದೊಂದು ಯೋಜನೆ. ಆಮೇಲೆ ನಿಮ್ಗೆ ಈ UGD ಟೋಟಲಿ ಫೇಲ್ಯೂರ್ ಆಗ್ಬಿಟ್ಟಿದೆ ಅದು. ಈಗ ಹಾಗೆ ನೋಡಿ, ಇಡೀ ಚಿಕ್ಕಮಂಗ್ಳೂರು ರೋಡ್ಗಳು ಹಾಳಾಗೋಗಿದ್ದಾವೆ. ನಾವು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸಿಕ್ಕಾಪಟ್ಟೆ ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ಕೂಗಾಡಿದ್ವಿ. ಆಮೇಲೆ ನಾವ್ ಏನ್ ಮಾಡಿ, ನಾವು ರೋಡ್ ಮಾಡ್ಬೇಕಾದ್ರೆ ಇಂಜಿನಿಯರ್ಗೆ ಹೇಳ್ತಿದ್ವಿ, ನೀವು ಫಸ್ಟ್ ನೀರಿನ ವ್ಯವಸ್ಥೆ, UGD ವ್ಯವಸ್ಥೆ ಅದನ್ನ ಪೂರ್ತಿ ಮಾಡ್ಕೊಂಡು ಆಮೇಲೆ ಟಾರ್ ರೋಡ್ ಹಾಕಿ. ಕೇಳೋದೇ ಇಲ್ಲ, ಅವ್ರು ಫಸ್ಟ್ ಟಾರ್ ರೋಡ್ ಹಾಕ್ಬಿಡ್ತಾರೆ, ಆಮೇಲೆ ಸಬ್ಬಲ್ಲಿ ಇಟ್ಕೊಂಡು ಬರ್ತಾರೆ, JCB ತಗೊಂಡ್ ಬರ್ತಾರೆ. UGD ಹೋಗ್ತಾ ಇಲ್ಲ, ಅವ್ರಿಗೆ ನೀರ್ ಬರ್ತಾ ಇಲ್ಲ, ಇದ್ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ಆ ವ್ಯವಸ್ಥೆಗಳು ಸರಿ ಆಗ್ಬೇಕು. ಫಸ್ಟ್ UGD ಆಗ್ಬೇಕು, ನೀರಿಂದ ಆಗ್ಬೇಕು, ಎಲೆಕ್ಟ್ರಿಕ್ ಇಂದ, ಇದೆಲ್ಲ ಫಸ್ಟ್ ರೆಡಿ ಮಾಡ್ಕೊಂಡು ಚರಂಡಿಗಳು ಮಾಡ್ಕೊಂಡು ಆಮೇಲೆ ಇವರು ರೋಡ್ಗಳನ್ನ ಮಾಡ್ಬೇಕು. ಯಾಕಂದ್ರೆ ಇವಾಗ ಚಿಕ್ಕಮಂಗ್ಳೂರು ತುಂಬಾ ರೋಡ್ಗಳೆಲ್ಲ ಹೋಗ್ಬಿಟ್ಟಿದೆ. ಈಗ ಶಾಸಕರು ಸಹ ಹೇಳಿದ್ದಾರೆ, ಮಳೆ ನಂತರ ನಾವು ರೋಡ್ಗಳೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದೇನೇ ಮಾಡಿದ್ರು ಒಂದು ಸಿಸ್ಟಮೆಟಿಕ್ ಆಗಿ ಆಗ್ಬೇಕು. ಮತ್ತೆ ವೆಹಿಕಲ್ಗಳೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದಾವೆ. ವೆಹಿಕಲ್ಗಳು ಜಾಸ್ತಿ ಆದಾಗ ರೋಡ್ಗಳು ಹಾಳಾಗ್ತವೆ. ಈ ಮಳೆಗಾಲ ಬಂತು ಅಂದ್ರೆ ಮನೇಲಿರೋ ಗಾಡಿಗಳೆಲ್ಲ ಹೊರಗಡೆ ಬರುತ್ತೆ. ನಮ್ ಚಿಕ್ಕಮಂಗ್ಳೂರಲ್ಲಿ ಇರೋದೇ 3 ರೋಡು. ಅದು ಸರಿಯಾದ ರೋಡು, ಡಿವೈಡರ್ಗಳೆಲ್ಲ ಹಾಕಿ ಸರಿಯಾದ ವ್ಯವಸ್ಥೆಗಳಿಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ. ಈಗ SP ಅವರೆಲ್ಲ ಸ್ವಲ್ಪ ಏನೇನೋ ಮಾಡ್ತಾ ಇದ್ದಾರೆ. ಓಕೆ ಸರ್, ಇನ್ನು ಈಗ ಹೇಳಿದ್ರಿ ನಿಮ್ಮ ಜೀವನದಲ್ಲಿ ಕೈಘಟನೆ ಇನ್ನೇನು ನಾವು ಕೇಳಂಗಿಲ್ಲ ಬಿಡಿ, ಮನೆಯವರೇ ತಿರೋದಕ್ಕಿಂತ ಕೈಘಟನೆ ಇಲ್ಲ. ಆಮೇಲೆ ನೀವು ರೋಟರಿ ಮತ್ತೆ ಲಯನ್ಸ್ ಅಲ್ಲಿ ಕ್ರಿಶ್ಚಿಯನ್ ಕ್ಷೇಮಾಭಿವೃದ್ಧಿ ಇದರಲ್ಲಿ ರುದ್ರಭೂಮಿಯಲ್ಲಿ ಇನ್ನೊಂದು ಹೇಳಿದ್ರಲ್ಲಿ ಅದ್ರಲ್ಲೆಲ್ಲ ಕೆಲಸ ಮಾಡಿದಿರಿ. ಸಂತೋಷ ಅಂತ ಯಾವ್ದೆಲ್ಲ ಆಯ್ತು ಸರ್ ನಿಮ್ಗೆ ಹೆಚ್ಚು? ಈಗ ಲಯನ್ಸ್ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಅದೆಲ್ಲ ಸ್ವಲ್ಪ ಡೊನೇಷನ್ ಕೊಡುವಂಥದ್ದು, ಸಮಾಜ ಸೇವೆ ಮಾಡೋದಕ್ಕಾಗೇ ಇರೋಂಥದ್ದು 2 ಸಂಸ್ಥೆಗಳು ಹೌದು. ಆಮೇಲೆ ಇನ್ನೂ ಸುಮಾರು ಕೆಲಸ ಮಾಡಿದಿರಿ. ನಿಮಗೊಂದು ಜೀವನದಲ್ಲಿ ಸಂತೋಷ ಆದ ಕ್ಷಣ ಯಾವುದು ಸರ್? ಸಂತೋಷ ಅಂದ್ರೆ, ಈಗ ನಿಮ್ಗೆ ಯಾವುದೇ ಸಂಘಟನೆಗಳಿಗೆ ಹೋದ್ರು ಇರೋ ಸಮಿತಿಲಿ ಇರೋರು ಯಾರು ಕೆಲಸ ಮಾಡಲ್ಲ. ಹೌದು, ನಾವ್ ಏನ್ ಆಕ್ಟಿವ್ ಆಗಿರ್ತೀವಿ. ನನ್ನ ಒಂದು ಹ್ಯಾಬಿ ಹೆಂಗೆ ಅಂದ್ರೆ, ಒಂದು ಸಂಘ ಸಂಸ್ಥೆಲಿ ಇದ್ರೆ ಅಲ್ಲಿ ನಮ್ಗೆ ಅಧಿಕಾರ ಇರೋವರೆಗೂ ನಮ್ ಕೈಲಿ ಏನ್ ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡಿ ಅದು ನಾನು ಬಿಟ್ಬಿಡ್ತೀನಿ. ಸೊ ಲಯನ್ಸ್ ಕ್ಲಬ್ ಬಿಟ್ಟೆ ನಾನು. ಯಾಕೆ ತಿಂಗಳಿಗೆ 15,000 ಕಟ್ಟಬೇಕು, 20,000 ಕಟ್ಟಬೇಕು. ಅದೇ 20,000 ಇದ್ರೆ ನಾನು ಒಂದೊಂದಷ್ಟು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ. ಹಾಗಾಗಿ ನನಗೆ ಲಯನ್ಸ್ ಕ್ಲಬ್ ವರ್ಷಕ್ಕೆ ಅದೇ ವರ್ಷಕ್ಕೆ. ಸೊ ನಾವು ಲಯನ್ಸ್ ಕ್ಲಬ್ ಹೋದಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡವರೆಲ್ಲ ನೋಡಿ ನಮ್ಮನ್ನ ನಗಾಡೋದು, ಇವರೆಲ್ಲ ಇಲ್ಲಿ ಬಂದಿದ್ದಾರೆ, ಇವ್ರೇನ್ ಮಾಡ್ತಾರೆ ಅಂತ. ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಹೈಯೆಸ್ಟ್ ಅವಾರ್ಡ್ಗಳು 40 ಚಿಲ್ಲರೆ ಅವಾರ್ಡ್ಗಳು ನಮ್ಗೆ ನನ್ನ ಪೀರಿಯಡ್ ಅಲ್ಲಿ ನಳಿನ ಡಿಸಾ ಅಂತ ಹೇಳಿ ಪ್ರೆಸಿಡೆಂಟ್ ಇತ್ತು,
ನೇತ್ರ ವೆಂಕಟೇಶ್ ಅಂತ ಟ್ರೆಸರರ್ ಇದ್ರು, ನಾನು ಸೆಕ್ರೆಟರಿ ಇದ್ದೆ. ಆ ಪೀರಿಯಡ್ ಅಲ್ಲಿ ನಮಗೆ ಹೆಚ್ಚು ಕಡಿಮೆ 40 ಚಿಲ್ಲರೆ ಅವಾರ್ಡ್ಗಳು ಲಯನ್ಸ್ ಕ್ಲಬ್ ಬಂತು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಮಾಡೋ ಸರ್ವಿಸ್ ನಮಗೆ ಖುಷಿನೇ, ಅದು ಇಂಥ ಪರ್ಟಿಕ್ಯುಲರ್ ಸಂಘ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ನಾವ್ ಎಲ್ಲೋದ್ರೂ ಕೆಲಸ ಮಾಡ್ಬೇಕು ಅಷ್ಟೇನೆ. ಈಗ ನಾವು ಪೊಲಿಟಿಕಲ್ ಇರ್ತೀವ, ಪೊಲಿಟಿಕಲ್ ಅಲ್ಲಿ ಹೋದ್ರೆ ಅಷ್ಟೇ ಯಾರು ಪಟಾಕಿ ಹೊಡೆದಾರೆ ಪರ್ಕೆ ತಗೊಂಡು ಗುಡ್ಸ್ ಹೋಗ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನ ಅಬ್ಸರ್ವ್ ಮಾಡೋರು ತುಂಬಾ ಜನ ಇರ್ತಾರೆ. ನಾವು ಹಾಳು ಮಾಡ್ಬಿಟ್ಟು ಪೇಪರ್ ಅಲ್ಲಿ ದೊಡ್ಡ ದೊಡ್ಡದಾಗಿ ಸ್ಟೇಟ್ಮೆಂಟ್ ಕೊಟ್ರೆ ಆಗುತ್ತಾ? ಹಂಗೆ ಆ ಮನೋಭಾವ ಇರ್ಬೇಕು. ನಾವು ಯಾವ್ದೇ ಕ್ಷೇತ್ರದಲ್ಲಿ ಹೋದ್ರು, ಯಾವ್ದೇ ಕ್ಷೇತ್ರದಲ್ಲಿದ್ರು ಸಂಬಂಧ. ಯಾಕಂದ್ರೆ ನಾನು ಮಿಲಿಟರಿ ಸೆಲೆಕ್ಷನ್ ಆದೆ, ಪೊಲೀಸ್ ಸೆಲೆಕ್ಷನ್ ಆದೆ, ಸೊ ಹೋಗ್ಲಿಲ್ಲ. ಯಾಕಂದ್ರೆ ನಾನ್ ನಮ್ಮ ತಾಯಿಗೆ ಕೊನೆ ಮಗ, 6 ಜನ ಎಲ್ಲ ಹೋಗಿದ್ರು, ನಮ್ಮ ತಾಯಿ ಒಬ್ರೇ ನನ್ನ ಜೊತೆ ಇದ್ದಿದ್ದು, ಅದೇ ನಮ್ಗೆ ಆಸ್ತಿ. ಸೊ ಹಾಗಾಗಿ ನಾನು ಇಲ್ಲೇ ಇದ್ದೆ. ನನ್ನ ಲೈಫಲ್ಲಿ ಫಸ್ಟ್ ಇಂದಾನು ಸೋಷಿಯಲ್ ಸರ್ವಿಸ್. ನಿಮ್ಗೆ ಕಮಕಾಮೂರ್ತಿ ಅವ್ರದ್ದು ಒಂದು ಮನುಜ ಮತ ಅಂತ ಪೇಪರ್ ಇತ್ತು. ಸೊ ಅದ್ರಲ್ಲಿ ನನಗೆ ಒಂದು ಆರ್ಟಿಕಲ್ ಬರ್ತೀನಿ. ಅವಾಗ ನಮ್ಮ ತಾಯಿಗೆ ಬಂದು ಕೇಳಿದ್ರು, ಅವನು ಊರಿಗೆ ಉಪಕಾರಿ ಮನೆಗ್ ಮಾರಿ ಅಂತ ಹೇಳಿದ್ರು. ಅಂದ್ರೆ ರಾತ್ರಿ ಎಷ್ಟು ಗಂಟೆಗೆ ಯಾರೇ ಫೋನ್ ಮಾಡ್ಲಿ, ಅದು ಯಾಕಂದ್ರೆ ರಾತ್ರಿ ಬರೋದು ಒಂದು ಪೊಲೀಸ್ ಸ್ಟೇಷನ್, ಇಲ್ಲ ಅಂದ್ರೆ ಬ್ಲಡ್ ಬೇಕು ಅಂತ, ಇಲ್ಲ ಅಂದ್ರೆ ಆಸ್ಪತ್ರೆ ಹುಷಾರಿಲ್ಲ ಸೀರಿಯಸ್ ಅಂತ. ಎಷ್ಟು ಹೊತ್ತಿದ್ರು ನಾವು ಸ್ಪಂದಿಸ್ತೀವಿ. ನಮ್ ಕೈಲಿ ಫೈನಾನ್ಷಿಯಲ್ ತಾಕತ್ತಿಲ್ಲ, ಫೈನಾನ್ಷಿಯಲ್ ಇಲ್ಲ, ಕೊಡ್ಸೋ ಕೆಪಾಸಿಟಿ ಯಾರಿಗಾರು ಕೊಡ್ಸೋದು, ಅವ್ರಿಗೆ ಏನಾರು ಸಹಾಯ ಮಾಡೋದು, ಅವ್ರಿಗೆ ಗೈಡೆನ್ಸ್ ಮಾಡೋದು. ಗೌರ್ಮೆಂಟ್ ಇಂದ ಮತ್ತೆ ಸಂಘ ಸಂಸ್ಥೆ ಅಂದ್ರೂ ಅಷ್ಟೇ, ಸರ್ಕಾರದಿಂದ ಏನೇನು ಯೋಜನೆಗಳು ಫೆಸಿಲಿಟಿಗಳಿದೆ ಅದು ಜನಗಳಿಗೆ ತುಂಬಬೇಕು. ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಈ ಪರಿಸರ ಇದ್ರ ಬಗ್ಗೆ ನೀವು ಇವತ್ತೇನು ಜೂನಿಯರ್ ಕಾಲೇಜು, IDSC ಕಾಲೇಜು, ಬಸವನಹಳ್ಳಿ ಕಾನ್ವೆಂಟ್, ಆಮೇಲೆ ಬಸವನಂದ ಅದು ಸ್ಕೂಲ್ ತೆಗೆದ್ರು ಅನ್ಸುತ್ತೆ, ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಹುತೇಕ ಇಲ್ಲಿಗೆಲ್ಲ ಗಿಡ ಹಾಕಿರೋದು ನಾನು. ಈಗಲೂ MS ಅಲ್ಲಿ ಇದೆ, ಬಸವನಹಳ್ಳಿ ಸ್ಕೂಲ್ ಅಲ್ಲಿ ಇದೆ, ಕಾನ್ವೆಂಟ್ ಅಲ್ಲಿ ಇದೆ, ಜೂನಿಯರ್ ಕಾಲೇಜ್ ಅಲ್ಲಿ ಇದೆ. ಅದೆಲ್ಲ ಯಾಕಂದ್ರೆ ನನ್ನ ಹತ್ರ ಎಲ್ಲ ಫೋಟೋಸ್ಗಳೆಲ್ಲ ನನ್ನ ಹತ್ರ ಒಂದು 16 ಫೈಲ್ ಮಾಡಿಟ್ಟೀನಿ. ಮಶಾಣದ್ದೇ ಸಪರೇಟ್ ಫೈಲ್, ಎಲ್ಲದ್ರದ್ದು ಸಪರೇಟ್ ಫೈಲ್ ಮಾಡಿಟ್ಟೀನಿ. ಯಾಕಂದ್ರೆ ಪರಿಸರ ಅಧ್ಯಯನ ಶಿಬಿರ, ಈ ಮಕ್ಕಳುಗಳಿಗೆ ಮುತ್ತೋಡಿ ಕರ್ಕೊಂಡೋಗಿ ಪರಿಸರ ಅಧ್ಯಯನ, ಆತರ ಎಲ್ಲ ತುಂಬಾನೇ ಕಾರ್ಯಕ್ರಮ ಮಾಡಿದೀವಿ. ಪರಿಸರ ಪ್ರಿಯನೂ ಹೌದು ನೋಡಿ, ಸಮಾಜ ಸೇವೆ ಜೊತೆಗೆ ಪರಿಸರ ಪ್ರಿಯನೂ ಕೂಡ ಹೌದು. ಇವ್ರು ನೆಟ್ಟು ಬೆಳೆಸಿದ ಗಿಡ ಇವತ್ತು ಇವ್ರನ್ನೇ ನೋಡಿ ಸೆಲ್ಯೂಟ್ ಮಾಡ್ತಾ ಇದಾವೆ ಇವ್ರಿಗೆ. ನಿಜ ಅಲ್ಲ, ಅದ್ ನೋಡ್ಬೇಕಾದ್ರೆ ನಮಗೆ ಖುಷಿ ಆಗುತ್ತೆ. ಆ ಕಡ್ದಾಗ್ಲೂ ನಮಗೆ ಬೇಜಾರತ್ತೆ. ಈಗ ಅವರು ಡೆವಲಪ್ಮೆಂಟ್ ಮಾಡ್ಬೇಕಾರೆಲ್ಲ ಕಡ್ದಾಕ್ತಾರಲ್ಲ, ಯಾಕಂದ್ರೆ ಬೇಕೇ ಬೇಕು ಡೆವಲಪ್ ಮಾಡುವಾಗ. ಈ ಏರಿಯಾದಲ್ಲೆಲ್ಲ ಪೂರ್ತಿ ಹಾಕಿದ್ದೆ, ಇಲ್ಲಿ ಮಾತ್ರ ನಾನು ಒಂದ್ 2 ಮರ ಉಳಿಸ್ಕೊಂಡಿದೀನಿ. ಕಾರ್ ನಿಲ್ಸಕ್ ಕಷ್ಟ ಆಗುತ್ತೆ ಅಂತೇಳಿ ಕಡ್ದಾಕೊಂಡಿದ್ದಾರೆ. ಬಿಸಿಲು ಬಂದಾಗ ಇಲ್ಲಿ ಬರ್ತಾರೆ ನಿಲ್ಸಕ್ಕೆ ಕಾರ್. ನಾನು ಅವಾಗ ಬೈತ್ ಕಳಿಸ್ತೀನಿ, ನಾವ್ ಮರ ಹಾಕಿದಾಗ ನೀವು ಕಾರ್ ನಿಲ್ಸಕ್ ಅಡ್ಡ ಆಗುತ್ತೆ ಅಂತ ಹೇಳಿ ವಾಪಸ್ ಹೋಗ್ತೀರಾ. ಈಗ ಬಿಸಿಲು ಅಂತ ಕಾರ್ ತಂದು ನಮ್ಮನೇನ ಇದ್ರ ಹತ್ರ ನಿಲ್ಸ್ರಿ ಬೇಜಾರಿಲ್ಲ, ನಿಮ್ಮ ಹತ್ರ ಇದ್ದೀರಿ, ನೀವು ಪರ್ಮನೆಂಟ್ ಯಾವಾಗ್ಲೂ ನಿಲ್ಸ್ಕೋಬೋದಿತ್ತ ಅಂತ. ಹಂಗೆ ಜನಗಳು ಸ್ವಾರ್ಥ ಆಗ್ತಾ ಇದಾರೆ ಸರ್. ಅವ್ರಿಗೆ ಏನಂದ್ರೆ ನಾನು ನನ್ ಕುಟುಂಬ ನಾನ್ ಚೆನ್ನಾಗಿದ್ರೆ ಸಾಕು ಅನ್ನೋ ಸಮಾಜ ಇವತ್ತು. ಅದು ಯಾವಾಗ ಅಲ್ಲಿವರೆಗೂ ಸ್ವಾರ್ಥ ಇರುತ್ತೋ ನಮ್ ದೇಶ ಉದ್ಧಾರ ಆಗಲ್ಲ. ದೇಶ ಉದ್ಧಾರ ಆಗಕ್ಕೆ ಅದು ಒಂದ್ ಕಾರಣ, ನಮ್ಮೂರು ಉದ್ಧಾರ ಆಗಕ್ಕೆ ಅದು ಒಂದ್ ಕಾರಣ. ಬೇರೆ ನಂಗೆ ಈಗ ನೀವ್ ಹೇಳಿದ್ರೆ ಎಲ್ಲಿ ಸಂತೋಷ ಸಿಗುತ್ತೆ ಅಂತ, ನನ್ನ ಬೈಬಲ್ ಅಲ್ಲಿ ಮತ್ತೆ ನಾನು ಅದೇ ಹೇಳ್ತೀನಿ, ನಿನ್ನ ನೆರೆಯವನನ್ನ ನೀನು ಪ್ರೀತಿ ಮಾಡು, ನಿನ್ನ ವೈರಿಗಳನ್ನ ನಿನ್ನಂತೆ ಪ್ರೀತಿಸು ಅಂತ. ಸಾಧ್ಯ ಇದೆ ಇವತ್ತು ಸಮಾಜದಲ್ಲಿ? ನಮ್ಮನ್ನ ನಾವು ಯಾವತ್ತಾರು ದ್ವೇಷ ಮಾಡ್ಕೊಳ್ತೀವ? ಇಲ್ಲ. ನಮ್ಮನ್ನ ಹೆಂಗೆ ನಾವು ಪ್ರೀತಿ ಮಾಡ್ತೀವೋ ಹಂಗೆ ಬೇರೆಯವ್ರನ್ನ ಪ್ರೀತಿ ಮಾಡ್ದಂಗ್ ಮಾತ್ರ. ನೀವು ಕೊರೋನಾದ ನಾವ್ ಹೇಳ್ತೀವಲ್ಲ, ಆ ವಿಡಿಯೋಗಳು ನೀವು ನೋಡ್ಬಿಟ್ರೆ ನಿಮಗೆ ತಲೆ ಕೆಡುತ್ತೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ವಲಸ ನೋಡಿ, ಕೋವಿಡ್ ಸಂದರ್ಭದಲ್ಲಿ ಕೋಟಿಗಟ್ಲೆ ಇರೋರು ಸತ್ತೋದ್ರು. ಭಿಕ್ಷಾ ಬೇಡನ್ ಒಬ್ಬ ಸಾಯ್ಲಿಲ್ಲ ಕೋವಿಡ್ ಅಲ್ಲಿ, ಖಂಡಿತ ಒಬ್ರು ಸಾಯ್ಲಿಲ್ಲ. ಯಾಕಂದ್ರೆ ನನಗೆ ನಮ್ಮ ಹತ್ರ ಎಲ್ಲ ಫೈಲ್ ಗಿಲ್ ಮಾಡಿ ಎಲ್ಲ ಇಟ್ಟಿದ್ನಲ್ಲ, ಒಬ್ರು ಸಾಯ್ಲಿಲ್ಲ. ಅವ್ರು ಎಷ್ಟು ನಿಮಗೆ ಗೊತ್ತು, ಭಿಕ್ಷುಕರು ಎಷ್ಟು ವರ್ಷದಿಂದ ಸ್ನಾನ ಮಾಡಿರಲ್ಲ, ಎಷ್ಟು ಗಲೀಜಾಗಿರ್ತಾರೆ, ಕೈ ಕಾಲು ಗಾಯ ಆಗಿರುತ್ತೆ, ಏನಾಗಿರುತ್ತೆ ಅಂತದ್ದೆಲ್ಲ ನಾವು ತೊಳೆದು ವ್ಯಾಕ್ಸಿನೇಷನ್ ಎಲ್ಲ ಕೊಡಿಸಿ ಅವ್ರಿಗೆ. ಆಮೇಲೆ ಅವ್ರನ್ನ ಪ್ರತಿ ಸಾರಿ ಅಲ್ಲಿ ನಾವು ಹೆಲ್ತ್ ಕ್ಯಾಂಪ್ಗಳು ಮಾಡ್ತಾ ಇದ್ವಿ, ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ವಿ. ಹಂಗೆ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಬಂದ್ರೆ ಗಲೀಜು ಅನ್ನೋದು ಬರಲ್ಲ, ಬಡವ ಅನ್ನೋದು ಬರಲ್ಲ, ಜಾತಿ ಬರೋದಿಲ್ಲ. ಹಾಗಾಗಿ ನಾವು ಎಲ್ಲಾ ಜಾತಿ ಧರ್ಮ, ನಾನು ಹೇಳಿದ್ನಲ್ಲ ಮಶಾಣ ಕ್ಲೀನ್ ಮಾಡ್ಬೇಕಾದ್ರೆ ಮುಸ್ಲಿಮ್ಸ್ ಬರೋರು, ಕ್ರಿಶ್ಚಿಯನ್ ಬರೋರು, ಎಲ್ಲ ಬರೋರು. ಈಗ ಹುಡುಗರು ಬರ್ತಾರೆ, ಅಣ್ಣ ನೀವ್ ಇದ್ದಾಗೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದ್ರೆ. ಈಗ ಏನಾಗ್ಬಿಟ್ಟಿದೆ ಅವ್ರ ಮೈಂಡ್ ಅಲ್ಲಿ, ಈ ಜಾತಿ ಆ ಜಾತಿ, ಈ ಜಾತಿ ಈ ಜಾತಿ ಆ ಜಾತಿ ಅಂತ ಬಂದು ಫಸ್ಟ್ ಧರ್ಮ ಬರುತ್ತೆ. ನಾನ್ ಕ್ರೈಸ್ತ ಧರ್ಮ, ಅದ್ರಲ್ಲಿ ಮತ್ತೆ ಪಂಗಡಗಳು, ಹಿಂದೂ, ನಾನ್ ಅದ್ರಲ್ಲಿ ಪಂಗಡ, ಇದಾಗಿ ಆಗಿ ಕೊನೆಗೆ ಬರೋದು ನಾನು ಅನ್ನೋದು ಬರುತ್ತೆ, ಸ್ವಾರ್ಥ. ಹಾಗಾಗಿ ಸಮಾಜ ಸೇವೆ ನಾವು ಈ ಮಾಡ್ಬೇಕು ಅಂದ್ರೆ ಸಮಾಜದಲ್ಲಿ ಮೊದಲು ಪ್ರೀತಿ ಇರಬೇಕು, ಆಮೇಲೆ ಮನೋಭಾವ ಇರಬೇಕು, ಯಾವುದೇ ಎಕ್ಸ್ಪೆಕ್ಟೇಷನ್ ಇರಬಾರ್ದು.
ಇದರಿಂದ ನನಗೇನು ನಾನು ಹೇಳದ್ನಲ್ಲ, ನನಗೆ ಒಂದು 16-17 ಅವಾರ್ಡ್ಗಳು ಬಂದಿದೆ, ಸರ್ಕಾರದಿಂದ ಬಂದಿದೆ. ಇದು ನೋಡಿ, ಇದು ಕೋವಿಡ್ ಟೈಮಲ್ಲಿ ಪ್ರಜಾವಾಣಿಯವ್ರು ಕೊಟ್ಟಿದ್ದು, ಇನ್ನ ಆ ಕಡೆದು ಡೆಲ್ಲಿಲಿ ಕೊಟ್ಟಿದ್ದು. ಇದು ಏನಂದ್ರೆ ಸುಮಾರು ಇಟ್ಟಿರ್ತೀನಿ, ಹೊಸದ್ ಬಂದಾಗ ಹಳೆ ತೆಗ್ದ ಮೇಲೆ ಅಟ್ಟದ ಮೇಲೆ ಸುಮಾರು ಇಟ್ಟಿದ್ದೀನಿ. ರೀಸೆಂಟ್ ಆಗಿರೋ ಅದನ್ನೆಲ್ಲ ಹಾಕಿರ್ತೀನಿ. ಹಾಗೆ ಬಸವ ಜ್ಯೋತಿ ಪ್ರಶಸ್ತಿ ಅಂತೇಳಿ ಬಂತು. ಲಯನ್ಸ್ ಕ್ಲಬ್ ಅಲ್ಲಿ ಒಂದು ಸುಮಾರು ಎಕ್ಸಲೆನ್ಸ್ ಅವಾರ್ಡ್ಗಳು ಬಂತು. ಅಂದ್ರೆ ಇದೆಲ್ಲ ನಮಗೆ ಏನು ಇದಲ್ಲ. ಈ ಸಮಾಜ ಸೇವೆ ಅಂತ ಹೇಳಿದ್ರೆ ನಮ್ಮಿಂದ ಖರ್ಚಾಗೆ ಆಗುತ್ತೆ ಬಿಟ್ರೆ ನಮಗೇನು ಬೇರೆಯಿಂದ ಏನು ನಮಗೆ ಇದಿರಲ್ಲ, ಏನು ಲಾಭ ಇರಲ್ಲ. ಯಾಕಂದ್ರೆ ಕೆಲವರು ಸಮಾಜ ಸೇವೆ ಏನೋ ಅಂತ ಅಂದ್ರೆ ಅದರಲ್ಲಿ ಏನೋ ಬಂದ್ರೆ ಏನೋ ಲಾಭ ಅಂತ ಬರ್ತಾರೆ. ಇದರಲ್ಲಿ ನಮ್ದು ಖರ್ಚೇ ಜಾಸ್ತಿ. ಯಾಕಂದ್ರೆ ಅದು ಒಪ್ಕೊಂಡ್ಮೇಲೆ ನಾವು ಮಾಡ್ಲೇಬೇಕು. ನಾನು ಹೇಳಿದ್ನಲ್ಲ, 2 ವರ್ಷ ಕೋವಿಡ್ ಇಂದ ಮಾಡ್ಬೇಕಾದ್ರೆ ಸರ್ಕಾರದಿಂದ ಯಾವ್ದು ನಮಗೆ ₹1 ಸಿಗ್ಲಿಲ್ಲ. ಎಲ್ಲ ಬಂದು ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ನೋಡಿ ಬಹಳ ಹೊಗಳಿ ಮಾಡ್ಲಿಲ್ಲ. ಸೊ ನಾವೇ ಸರ್ಕಾರಕ್ಕೆ, ನಾನು ಹೇಳಿದ್ನಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೇತೃತ್ವದಲ್ಲಿ ಎಲ್ಲ ಅನಾಥಾಶ್ರಮಗಳಿಗೆ, ರಿಮೈಂಡ್ ಹೋಮ್ಗಳಿಗೆ ಎಲ್ಲ ನಾವೇ ಪ್ಯಾಕೇಜ್ ಮಾಡಿ ಇದು ಮಾಡ್ಕೊಟ್ವಿ. ಸೊ ಆಮೇಲಿಂದ ಡೈಲಿ ಅಡಿಗೆ ಮಾಡಿಸ್ತಾ ಇದ್ದೆ ಪೊಲೀಸವ್ರಿಗೆ, ಎಲ್ಲ ಕೆಲಸ ಮಾಡೋ ಆಸ್ಪತ್ರೆ ನರ್ಸ್ಗಳಿಗೆ, ಪೊಲೀಸ್ಗಳಿಗೆ ಎಲ್ಲ ಊಟ ಲಂಚ್ ಪ್ಯಾಕ್ ಮಾಡಿಸಿ ತೊಗೊಂಡೋಗಿ ಕೊಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಅದೊಂದು ಸಿಕ್ಕಿರೋ ಆಪರ್ಚುನಿಟಿ. ಎಲ್ಲರಿಗೂ ಸಿಗಲ್ಲ ಅವಕಾಶ. ಅವತ್ತು ಎಷ್ಟೋ ಪೇಪರ್ ಅಲ್ಲಿ, ವಿಡಿಯೋಗಳಲ್ಲಿ, ಟಿವಿಗಳಲ್ಲಿ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಇಬ್ರು ಲಿವಿಂಗ್ ಟುಗೆದರ್ ಟೈಪ್, ಇಬ್ರು ಗಂಡ ಹೆಂಡ್ತಿದ್ರಂತೆ, ಗುಜರಿ ಆರ್ಸರು. ಆಮೇಲೆ ಆ ಹುಡುಗಿ ಬಂದು ನನ್ಗೆ ಹೇಳ್ತು, ಹಿಂಗೆ ಮದುವೆ ಆಗಿಲ್ಲ ಅವರು ಅಂತ. ನೀವು ನಂಬ್ತಿರೋ ಪೇಪರ್ ಎಲ್ಲ ಬಂದಿತ್ತು. ಇಮಿಡಿಯೇಟ್ ಅಲ್ಲೇ ಅವ್ರ ಶಾಸ್ತ್ರೋಕ್ತಿ ಪ್ರಕಾರವಾಗಿ, ಹಿಂದೂ ಸಂಸ್ಕೃತಿ ಪ್ರಕಾರ ಅವ್ರಿಬ್ರನ್ನ ಮದುವೆ ಮಾಡಿ ಅವ್ರಿಗೊಂದು ಹೋಮ್ ಸ್ಟೇ ಕೆಲಸ ಕೊಡಿಸಿ ಇಬ್ರು ಹೋಮ್ ಸ್ಟೇ ಕಳಿಸ್ತೆ. ನೋಡಿ, ಅದು ನಿಜವಾದ ಕೆಲಸ. ಇವತ್ತು ಸಮಾಜದಲ್ಲಿ ನೀವೇ ಒಂದ್ ಮಾತು ಹೇಳಿದ್ರಿ, ತುಂಬಾ ಜನ ಅಂದ್ರೆ ದುಡ್ಡಿದೆ, ಯಾರಿಗ್ ಕೊಡ್ಬೇಕು ಅಂತ ಹೇಳಿ ಗೊತ್ತಿಲ್ಲ, ಹೆಂಗ್ ಖರ್ಚು ಮಾಡ್ಬೇಕು ಅಂತ ಗೊತ್ತಿಲ್ಲ. ಪೇಷಂಟ್ಗಳು ಮಕ್ಕಳದು ಒಂದು ವಿಂಗ್ ಇದೆ, ಅಲ್ಲಿ ಪ್ರತಿ ಸಾರಿ ನಾವು ಸಹಾಯ ಮಾಡ್ತೀವಿ. ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಹೇಳಿದ್ನಲ್ಲ, ಕೆಲವರಿಗೆ ನೀವ್ ಹೇಳ್ದಂಗೆ ಯಾರಿಗೆ ಕೊಡ್ಬೇಕು, ಏನ್ ಕೊಡ್ಬೇಕು ಏನು ಗೊತ್ತಿರಲ್ಲ. ಎಲ್ಲ ಕೊಟ್ಟಿದ್ ಕಡೆನೆ ಕೊಡ್ತಾರೆ, ಎಲ್ಲೋ ಹೇಳ್ತಾರೆ ಅಲ್ಲಿಗೆ ಇಷ್ಟು ಕೊಟ್ವಿ, ಅಲ್ಲಿ ಕೊಟ್ವಿ, ದೇವಸ್ಥಾನ ಆ ಮೂಲೆ ಹಳ್ಳಿ ಯಾರು ಅಂತ ನೋಡಿಲ್ಲ. ಅಲ್ಲಿ ನಾವು ಕೆಲವೇ ಹಳ್ಳಿಗಳನ್ನ ನಾವು ಭೇಟಿ ಮಾಡಿದ್ರೆ ನಮಗೊಂದು ಆತ್ಮತೃಪ್ತಿ ಇದೆ. ನೇರವಾಗಿ ನಾವು ತಗೊಂಡೋಗಿ ಅವರಿಗೆ ಕೊಟ್ಟಿವಿ ಅಂತೇಳಿ. ಅಲ್ಲೂ ಸಹ ಕೆಲವು ಬ್ರೋಕರ್ಗಳು ಬರೋರು, ನಮ್ಮ ಹತ್ರ ಇಳ್ಸೋಗ್ಬಿಡಿ ನಾವು ಕೊಡ್ತೀವಿ ಅಂತ. ಇಷ್ಟು ದೂರನೇ ಬಂದಿದ್ವಿ, ಆನೆತೆ ಬಂದಿದ್ದೆ, ಬಾಲಕ್ಕೆ ಇನ್ನೇನಪ್ಪ ನಡಿ ಅಂತೇಳಿ ಅಲ್ಲಿಗೆ ಹೋಗಿ ಕೊಡ್ತಾ ಇದ್ವಿ. ಹಂಗೆ ಮನೋಭಾವ, ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇದ್ರೆ ಸಮಾಜದಲ್ಲಿ ಬೇಕಾದಷ್ಟು ರೂಟ್ ಇದೆ, ಮಾಡ್ಬೇಕಷ್ಟೇ. ಒಂದು ಗ್ರೂಪ್ ಬೇಕು ಸರ್. ನೋಡಿ, ಮುಡುಗೆಯಲ್ಲಿ ಫ್ಲಡ್ ಆದಾಗ ನಮ್ಮ ಹುಡುಗರು ಅಂತ ಒಂದು ಗ್ರೂಪ್ ಮಾಡಿದ್ರು. ಅಲ್ಲಷ್ಟು ಮುಡುಗರಿಗೆ ಹೊರಗಡೆ ಸಾಕಷ್ಟು ಥಿಂಗ್ಸ್ ಅನ್ನ ತಂದು ಕೊಟ್ಟಿದ್ರು. ಅವರು ಅಷ್ಟೇ ವಾಲಂಟಿಯರ್ ಆಗಿ ಆಯಾ ಊರಿಗೆ ಹೋಗಿ ಎಲ್ಲರಿಗೂ ಒಂದು 90% ಎಲ್ಲ ಒಂದ್ ಚೂರು ಮಿಸ್ ಆಗಿರ್ಬೋದು, ಗೊತ್ತಾಗಿಲ್ಲ, ಹೋಗ್ಲಿ ಬಿಡಿ, ಒಂದು 90% ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಓಕೆ ಸರ್, ಇಷ್ಟೊತ್ತು ನಿಮ್ ಜೊತೆ ಮಾತನಾಡಿದ್ವಿ. ಇನ್ನೂ ಮಾತಾಡಿದ್ರೆ ಇನ್ನೊಂದು ಗಂಟೆ ಮಾತಾಡ್ಬೇಕು ನಿಮ್ಮ ಹತ್ರ. ಆದ್ರೆ ನೀವು ಇವತ್ತಿನ ಏಜ್ ಆದರ್ ಬಿಟ್ಬಿಡಿ, ಒಂದು ಯಂಗ್ಸ್ಟರ್ಸ್ಗೆ ಇವತ್ತು ಒಂದು ಸಮಾಜ ಸೇವೆ ಇನ್ನೊಂದು ಅನ್ನೋದು ಯಂಗ್ಸ್ಟರ್ಸ್ಗೆ ಗೊತ್ತೇ ಇಲ್ಲ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ಯಂಗ್ಸ್ಟರ್ಸ್ಗೆ ಒಂದು ಸಮಾಜವನ್ನ ಪ್ರೀತಿಸುವ, ಸಮಾಜಕ್ಕೆ ಕೊಡುಗೆ ಕೊಡುವ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್, ಇವತ್ತು ಯಂಗ್ಸ್ಟರ್ಸ್ಗಳಿಗೆ ಏನಂತ ಹೇಳಿದ್ರೆ, ಇವತ್ತು ಹಳ್ಳಿಗಳಲ್ಲಿ ನಾವು ನೋಡ್ತೀವಿ, ಹಳ್ಳಿಗಳಲ್ಲಿ ಏನಂತ ಹೇಳಿದ್ರೆ ಅವ್ರಿಗೆ ಬೇಕಾದಷ್ಟು ಜಮೀನ್ ಇರುತ್ತೆ. ಈ ಗಂಡು ಮಕ್ಳೆಲ್ಲ ಏನ್ ಮಾಡ್ತಾರೆ, ಹಳ್ಳಿಲಿ ಕೆಲಸ ಮಾಡಲ್ಲ, ಬೆಂಗಳೂರು ಹೋಗ್ತಾರೆ. ಈ ವಯಸ್ಸಾಗಿರೋ ತಂದೆ ಶಕ್ತಿ ಇರೋವರ್ಗುನು ಗೇಯ್ತಾರೆ, ಒಂದ್ ದಿವಸ ಹೋಗ್ತಾರೆ. ಆಮೇಲೆ ಅವ್ನ್ ಬರ್ತಾನೆ, ಉಗುಳಕ್ಕಾಗಲ್ಲ ಅವನ ಕೈಲಿ, ಲಕ್ಷಗಟ್ಲೆ ಕೋಟಿಗಟ್ಲೆ ಮಾರ್ಕೊಂಡು ಹೋಗಿ ಸೆಟ್ಲ್ ಆಗ್ತಾರೆ. ಹಾಗಾಗಿ ಮುಂದೆ ಅನ್ನಕ್ಕೆ ಕಷ್ಟ ಆಗುತ್ತೆ. ಎಲ್ಲಾರು ಮಾರ್ಕೊಂಡೋದ್ರೆ ಇಲ್ಲಿ ಬೆಳೆಯೋರು ಯಾರು? ಸೊ ಈ ಯಂಗ್ಸ್ಟರ್ಸ್ಗಳು ಏನಂತ ಹೇಳಿದ್ರೆ, ಮನುಷ್ಯನ್ಗೆ ಕುಟುಂಬ ಮುಖ್ಯ, ಕೆಲಸ ಬೇಕು, ಎಲ್ಲ ಬೇಕು, ಅದ್ರ ಜೊತೆಲಿ ಒಂದು ಈ ಸಮಾಜ ಸೇವೆನೂ ಒಂದು ಬೆಳೆಸ್ಕೋಬೇಕು. ಯಾವ್ದಾದ್ರು ಒಂದು, ನಾನು ಹೇಳೋದು, ಒಂದು ಪರಿಸರ, ಒಂದು ಗಿಡ ನೆಡುವಂತ ಕಾರ್ಯಕ್ರಮ ನಾನು ವರ್ಷಕ್ಕೆ ನೆಡ್ತೀವಿ. ಏನಾದ್ರು ಒಂದೇ ಒಂದು ರೂಟು, ನಾವೆಲ್ಲ ಮಾಡೋಕ್ಕಾಗಲ್ಲ, ಒಂದೇ ಒಂದು ರೂಟು. ಈಗ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ದು ಇಲ್ಲಿ ಏನೋ ಒಂದು ಮೀಟಿಂಗ್ ಮಾಡಿದಾಗ, ಕ್ರಿಶ್ಚಿಯನ್ ಇಂದ ಏನೋ ಒಂದು ಮೀಟಿಂಗ್ ಮಾಡಿದ್ವಿ. ಅಲ್ಲಿ ಒಂದು ಗುಬ್ಬಿಯಿಂದ ಒಂದು ಹುಡುಗಿ ಬಂದಿತ್ತು. ಆ ಹುಡುಗಿ ಒಂದು ಚೀಟಿ, ನಾವಲ್ಲೊಂದು ಸಜೆಷನ್ ಬಾಕ್ಸ್ ಅಂತ ಇರ್ತೀವಿ, ಏನಾರಿದ್ರೆ ಹಿಂಗೆ ಗುಬ್ಬಿಲಿ
ಹೆಣ್ಣು ಮಕ್ಳಿದ್ದಾರೆ, ಅಪ್ಪ ಅಮ್ಮ ಇಬ್ರು ಕುಡುಕರು, ಇಬ್ರು ಅಂಗವಿಕಲರು, ಮಕ್ಳಿಗೆ ಏನಾದ್ರು ಹೆಲ್ಪ್ ಮಾಡಿ ಅಂತೇಳಿ ನಾನು ಇಮಿಡಿಯೇಟ್ ಅದು ಚೀಟಿ ನೋಡಿ ಕಾರ್ ಮಾಡ್ಕೊಂಡು ಅಲ್ಲಿಗೆ ಹೋದೆ. ಅಲ್ಲಿ ಹೋದ್ರೆ ಆ ಊರಲ್ಲಿ ನಾವ್ ಹೇಳ್ತೀವಿ ನೋಡಿ, ಇನ್ನೂ ಕುಗ್ರಾಮಗಳು ಹೆಂಗಿದಾವೆ ಅಂದ್ರೆ, ಆ ಚೀಟಿ ಬರ್ದು ಹಾಕಿದ್ದು ಹುಡುಗಿ ಒಬ್ಳೆ ಎಜುಕೇಟೆಡ್ ಅಲ್ಲಿ, ಪವಿತ್ರ ಅಂತೇಳಿ, ಯಾರು ಓದಿಲ್ಲ. ಆ ಮನೆ ನೋಡಿದ್ರೆ ಪಾಪ ಅವು ಗಂಡನ್ಗೆ ಕಾಲಿಲ್ಲ, ಹೆಂಡತಿಗೆ ಕೈ ಇಲ್ಲ, ಇಬ್ರು ಕುಡುಕರು. ಅವ್ರ ತಾಯಿ ಕೂಲಿ ಮಾಡಿದ್ರಲ್ಲಿ ಇವ್ರದ್ದು ಸಂಸಾರ ನಡೆಯೋದು. ಸೊ 2 ಮಕ್ಳನ್ನ ಅವರು ಸಹೋದರಿಯರ ಮನೇಲಿ ಬಿಟ್ಟು ಓದ್ತಾ ಇದ್ರು. ಆದ್ರೆ ಅವ್ರಿಗೆ ಏನಂದ್ರೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ಸೋರು, ಈ ಮಕ್ಳಲ್ಲಿ ಇರಲ್ಲ ಅಂತ. ಆಮೇಲೆ ವಿಷಯ ಗೊತ್ತಾಗಿ ಕರ್ಕೊಂಡೋಗಿದ್. ಯಾಕೆ ಹೇಳಿದೆ ಅಂದ್ರೆ, ಹೋಗಿ ನೋಡಿ ಅವ್ರ ಮನೆಯಲ್ಲ ನೋಡಿ ಒಂದು ಹೆಣ್ಮಗನ ಕರ್ಕೊಂಡ್ ಬಂದು ಇವತ್ತು ಇಲ್ಲಿ ಓದಿಸ್ತಾ ಇದ್ದೀನಿ ನಾನು. ಚಿಕ್ಕಮಂಗ್ಳೂರು ಹಾಸ್ಟೆಲ್ ಅಲ್ಲಿ ಬಿಟ್ಟು ಅವಳಿಗೆ ಏನ್ ಬೇಕೋ ಕೊಟ್ಟು ಓದಿಸ್ತಾ ಇದ್ದೀನಿ. ಹಂಗೆ ನಾವು ಈ ಸ್ಕೂಲ್ ಸ್ಟಾರ್ಟ್ ಆದಾಗ ನೀವು ನೋಡ್ತೀರಾ ಪತ್ರಿಕೆಗಳಲ್ಲಿ, ಯಾವ್ದೋ ಒಂದು ಹೋಗಿ 100 ಎಕ್ಸರ್ಸೈಸ್ ಕೊಟ್ರು ಅಂತ. ಯಾರಿಗೆ ಏನ್ ಲಾಭ ಆಗುತ್ತದು? ಒಂದು ಮಗು ಕೊಡು ಸಾಕು ನೀನು. ಆ ಮಗುಗೆ ಬ್ಯಾಗು ಏನೇನ್ ಬೇಕು ಎಲ್ಲ ಕೊಟ್ಟು ಫೀಸ್ ಕೊಟ್ಟು ಒಂದ್ ಮಗು ಲೈಫ್ ಸೆಟ್ಲ್ ಆಗುತ್ತೆ. ಸುಮ್ನೆ 4 ಎಕ್ಸರ್ಸೈಸ್ ಕೊಟ್ಟು ದೊಡ್ಡದಾಗ ಪೇಪರ್ ಹಾಕ್ಸ್ಕೊಂಡು 100 ಬುಕ್ ಕೊಟ್ಟೆ ಅಂದ್ರೆ ಅದು ಯಾರಿಗೂ ಉಪಯೋಗ ಆಗುತ್ತೆ? ಹಂಗಾಗಿ ಯೂತ್ಸ್ ಇವತ್ತು ಇಂಥ ಕೆಲ್ಸಗಳನ್ನ, ಯಾಕಂದ್ರೆ ನನಗೆ ಪಾಪ ಇಂಥ ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೇಕಾದ್ರೆ ಸುಮಾರು ಜನ ಪಾಪ ಹೆಲ್ಪ್ ಮಾಡಿದ್ದಾರೆ. ಕೆಲವು ಮಕ್ಳಿಗೆಲ್ಲ ನಾವು ವರ್ಷ ಫೀಸ್ ಇಂದೆಲ್ಲ ಮಾಡ್ಬೇಕಾದ್ರೆ ಇಂಥವ್ರ ಹತ್ರ ಹೋಗು ಇವ್ರು ಕೊಡ್ತಾರೆ, ಇಂಥವ್ರ ಹತ್ರ ಹೋಗು ಇಂಥವ್ರು ಕೊಡ್ತಾರೆ ಅಂದ್ರೆ ಪಾಪ ಫೀಸ್ ಆತರ ಕೊಡ್ತಾರೆ. ಅಂತ ಯಂಗ್ಸ್ಟರ್ಸ್ ಗಳು ಇದಾರೆ, ಅವರಿಗೆ ಕೊಡಿ ಅಂತ, ಈ ರೀತಿ ಮಾಡ್ರಿ ಅಂತ ಗೈಡ್ಲೈನ್ಸ್ ಇಲ್ಲ ಇವತ್ತು. ಗೊತ್ತಿಲ್ಲ. ಎಲ್ಲೋ ಕೂತ್ರೆ 1000 ರೂಪಾಯಿ ಕುಡಿದು ತಿಂದು ಮಜಾ ಮಾಡ್ತಾರೆ, ಎಲ್ಲೋ ಟೂರ್ಗಳಿಗೆ ಹೋಗಿ ಖರ್ಚು ಮಾಡ್ತಾರೆ. ಈಗ ನಮ್ಮ ಮಕ್ಕಳು ಏನೋ ಒಂದು ಅಳ್ತಾರೆ, ಆ 1000 ರೂಪಾಯಿ ಆಗ್ಲಿ ಅವ್ರು ನಾವು ಕೊಡ್ಸ್ತೀವಲ್ವಾ? ಅಂತದ್ರಲ್ಲಿ ಅಂತ ಒಂದ್ 1000 ರೂಪಾಯಿನ ವರ್ಷಕ್ಕೊಂದು ಎಲ್ಲೋ ಒಂದ್ ಮಗುಗೊಂದು ಫೀಸಿಗೋ ಅಥವಾ ಒಂದು ಸ್ಕೂಲ್ ಬುಕ್ಸಿಗೋ ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ಳಿ ಸಾಕು. ಅವ್ರು ಸುಮ್ನೆ 100 ಬುಕ್ ಕೊಟ್ವಿ ಅಂತೇಳಿ ಕೆಲವು ಸಂಘ ಸಂಸ್ಥೆ ನೋಡ್ತೀವಲ್ಲ, ಅದ್ ಬಹಳ ಬೇಸರ ಆಗುತ್ತೆ. ಅಥವಾ ಒಂದು ಹೆಲ್ತ್, ಯಾರ್ದೋ ಒಂದ್ ಮಗು ಹುಷಾರಿಲ್ಲ, ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡ್ಸಂತದ್ದು ನೋಡ್ಕೊಳ. ಈ ರೀತಿಯಾಗಿ ಯೌನಸ್ಥರು ಈ ಸಮಾಜದಲ್ಲಿ ಏನಾದ್ರೂ ಸಮಾಜ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಬರೀ ನಾನ್ ಬೆಳಿಬೇಕು, ನನ್ ಕುಟುಂಬ, ನನ್ ಸ್ವಾರ್ಥ ಅಂದ್ರೆ ನಾನ್ ಸಾಯ್ಬೇಕಾದ್ರೆ 4 ಜನನೂ ಇರಲ್ಲ. ಅಲ್ಲ, ನೆಕ್ಸ್ಟ್ ಪರಿಸ್ಥಿತಿ ಹಂಗೆ ಆಗೋದು. ಈಗ ನಮ್ ಜನರೇಷನ್ ಹೋದ್ಮೇಲೆ ಮನೇಲಿ ಬೆಂಕಿ ಹಚ್ತಾರೋ ಇಲ್ವಾ, ನಾನು ಸುಮಾರು ಕಡೆ ಭಾಷಣ ಮಾಡ್ತಾ ಇರ್ತೀನಿ. ಇವತ್ತೆಲ್ಲ ಎಂತದು ಏನೇನೋ ಬಂದಿವಲ್ಲ, ಆನ್ಲೈನ್ ಅಲ್ಲೇನೆ ಬಂದ್ಬಿಡ್ತಲ್ಲ, ಸ್ವಿಗ್ಗಿ ಬಗ್ಗಿ ಅವೆಲ್ಲ ಟೊಮೊಟೊ ಎಲ್ಲ ಫೋನ್ ಮಾಡ್ಕೊಂಡು ಊಟ ತರ್ಸ್ಕೊಂಡು 10 ದಿವಸ ಬದುಕೋರು 5 ದಿವಸಲ್ಲಿ ಹೋಗ್ತಾ ಇರ್ತಾರೆ. ಇವತ್ತು ಹಂಗಾಗಿದೆ. ಯಾಕಂದ್ರೆ ಬೈಬಲ್ ಅಲ್ಲಿ, ಪುನಃ ನಾನು ಬೈಬಲ್ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ, ಬೈಬಲ್ ಅಲ್ಲಿ 900 ವರ್ಷ 1000 ವರ್ಷ ಬದುಕ್ತಾ ಇದ್ರಂತೆ ಆರಂಭದಲ್ಲಿ. ಆಮೇಲಿಂದ ದೇವ್ರೇನ್ ಮಾಡ್ತಾನೆ, 125 ವರ್ಷಕ್ಕೆ ಇವ್ರು ಹಿಂಗೆ ಬಿಟ್ರೆ ಇವರು 1000 ವರ್ಷ ದೇಶನ ಹಾಳು ಮಾಡ್ತಾರಂತ 125 ವರ್ಷಕ್ಕೆ ಇದ್ ಮಾಡೋದಂತೆ. ಇನ್ನು ಮುಂದೆ ಬಂದ್ ನೋಡ್ಬೇಕಾದ್ರೆ ಮನುಷ್ಯನ ಆಯುಷ್ಕಾಲ 70, ಬಲ ಹೆಚ್ಚಿದ್ರೆ 80 ಅಂತ ನೋಡ್ತೀವಿ. ಈಗ ನಮಗೇನ್ ಅನ್ಸುತ್ತೆ 50 ವರ್ಷ ಅಷ್ಟೇ, ಅದ್ರ ಮೇಲೆ ಬರೋದ್ ಬೋನಸ್. ಹಂಗಾಗಿ ಮನುಷ್ಯ ಈ ಲೋಕದಲ್ಲಿ ಇರೋದು 4 ದಿವಸ ಆದ್ರೂ 4 ಜನಕ್ಕೆ ಉಪಯೋಗ ಆಗಂತ ವ್ಯಕ್ತಿ ಆಗ್ಬೇಕು. ನಾನು ಶ್ರೀಮಂತ ಅಲ್ಲ, ನಾನೇನು ಪ್ಲಾಂಟರ್ ಅಲ್ಲ, ನಾನೇನು ದುಡ್ಡಿಲ್ಲ. ಇವತ್ತು ನನಗೆ ಎಲ್ಲೋದ್ರೂ ನನಗೊಂದು ಹೆಸರಿದೆ, ಯಾಕಂದ್ರೆ 4 ಜನಕ್ಕೆ ಉಪಯೋಗ. ಎಲ್ಲೋ ಹೋಗ್ತೀವಿ, ಅಣ್ಣ ಅವತ್ ನೀನು ವೃದ್ಧಾಪ್ಯ ವೇತನ ಮಾಡ್ಸಿದ್ದಲ್ಲ ಅಣ್ಣ ಅಂತ ನಮಗೊಂದು ಖುಷಿ ಅದು. ಖಂಡಿತ. ಮೊನ್ನೆ ಟೌನ್ ಕ್ಯಾಂಟೀನ್ ಹೋದಾಗ ಇಬ್ರು ಗಲಗಲ ಬಂದು ತಾಯಿ ಆಳ್ತಾ ಇದಾರೆ. ಏನ್ ಮಾಡ್ತೀರಾ? ಎಲ್ಲೋ ನೋಡಿರ್ತೀವಿ, ಎಲ್ಲೋ ಮಾಡಿರ್ತೀವಿ. ದೇವ್ರು ನಮಗೆ ಅದನ್ನೇ ಇದು ಮಾಡೋದು. ಹಂಗಾಗಿ ನಾವು ಸಮಾಜಕ್ಕೆ ಏನ್ ಬೇಕಾದ್ರೂ ಕೊಡ್ಬೋದು. ನಾವು ಜೈಲ್ಗಳಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ, ಡಿಮೆಂಟ್ ರೂಮ್ಗಳಲ್ಲಿ ಕಾರ್ಯಕ್ರಮಗಳು ಮಾಡ್ತೀವಿ, ಉಪಯೋಗ ಆಗ್ಬೇಕು. ಈಗ ನಮ್ಮ ಮಿಸಸ್ ಸತ್ತಾದ್ಮೇಲೆ ಸುಮಾರು ಕಾರ್ಯಕ್ರಮ, ನಾನು ರೀಸೆಂಟ್ ಆಗಿ 13ನೇ ತಾರೀಕು ವರ್ಲ್ಡ್ ಆರ್ಗನ್ಸ್ ಡೋನರ್ಸ್ ಡೇ ಅಂತೇಳಿ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಹಾಗಾಗಿ ಈ ಸಮಾಜಕ್ಕೆ ಈ ಯೌನಸ್ಥರು ಸ್ವಾರ್ಥಕ್ಕೋಸ್ಕರ ಬದುಕದಲ್ಲೇನೆ ಈ ರೀತಿಯಾಗಿ ಬೇಕಾದಷ್ಟು ಮಾಡ್ಬೋದು. ಹೆಲ್ತ್ ಕ್ಯಾಂಪ್ ನೋಡಿ, ಒಬ್ಬ ಬ್ಲಡ್ ಕೊಡ್ಬೇಕಾದ್ರೆ ಹಿಂಜರಿತಾರೆ ಇವತ್ತು. ಖಂಡಿತ ಸರ್. ಸ್ವಂತ ಕುಟುಂಬದವ್ರಿಗೆ ಒಂದು ಬಾಟ್ಲ್ ರಕ್ತ ಕೊಡೋದಕ್ಕೆ ಹಿಂಜರಿತಾರೆ. ಆ ಒಂದು ಮನಸ್ಸು ಅವರಿಗೆ ಬರ್ಬೇಕು. ಕೊಡ್ಬೇಕು ಅಂತಿದ್ರೆ ನಾವ್ ಏನ್ ಬೇಕಾದ್ರೂ ಕೊಡ್ಬೋದು. ಹಣನೇ ಇರ್ಬೇಕು ಅಂತೇನಿಲ್ಲ, ಹಣದಿಂದಾನೇ ಎಲ್ಲ ಆಗುತ್ತೆ ಅಂತ. ನಾವ್ ಯಾರಿಗೋ ಒಂದು 100 ರೂಪಾಯಿ ಕೊಟ್ರೆ ಖರ್ಚ ಹೋಗ್ಬಿಡುತ್ತೆ. 10 ರೂಪಾಯಿದು ನೀವು ಬೇರೆ ಹೆಲ್ಪ್ ಮಾಡಿ, ಹಣ ಅವತ್ತು ನೀವು ಹೆಲ್ಪ್ ಮಾಡಿದ್ರಲ್ಲ. ಹಾಗಾಗಿ ಈ ಯುವಕರು ಈ ಸಮಾಜದ ದುಡ್ಡಿಗೆ ಬೆಲೆ ಕೊಡೋದಕ್ಕಿಂತ ಮಾನವೀಯತೆಗೆ ಬೆಲೆ ಕೊಟ್ಟು ಈ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ನಾನು ಕಳಕಳಿಯಾಗಿ ಕೇಳ್ಕೊಂಡು. ನೋಡಿದ್ರೆ ವೀಕ್ಷಕರು, ಈಗ ಒಬ್ಬ ವ್ಯಕ್ತಿ ಇವ್ರು ಹೇಳಿದ್ರು, ಇಂಥದೇನು ಪರ್ಟಿಕ್ಯುಲರ್ ಅಲ್ಲ, ನೀವು ಗಿಡ ನೆಡ್ತೀರಾ, ಶಾಲೆಗೆ ಹೆಲ್ಪ್ ಮಾಡಿ, ವೃದ್ಧಾಶ್ರಮಕ್ಕೆ ಹೆಲ್ಪ್ ಮಾಡಿ, ಹಾಗೆ ನಿಮ್ದು ಪರ್ಟಿಕ್ಯುಲರ್ ಎಲ್ಲೋ 100-200 ಎಕ್ಸೈಸ್ ಕೊಟ್ಟು ಬ್ಯಾನರ್
ಕ್ಯಾಲೆಂಡರ್ ಆಫ್ ಈವೆಂಟ್ ಅಂತ ಹೇಳ್ತೀವಿ ನಾವು, ಹಂಗೆ ಒಂದು ಬ್ಯಾನರ್ ಹಾಕೊಂಡು ಪ್ರಯೋಜನ ಆಗಲ್ಲ. ಪ್ರಯೋಜನ ಆಗ್ಬೋದು, ಒಬ್ರಿಗೆ ಕೊಡಿ ಅದನ್ನ. ಒಂದಷ್ಟು ಈಗ ಒಂದು 10 ಜನ ಒಬ್ಬ ಊಟ ಮಾಡೋದನ್ನ 10 ಜನಿಗೆ ಹಾಕಿದ್ರೆ 10 ಜನ ಹೊಟ್ಟೆನೂ ತುಂಬಲ್ಲ. ಅಟ್ಲೀಸ್ಟ್ ಒಬ್ಬನೇ ಊಟ ಮಾಡಕ್ ಬಿಟ್ರೆ ಅವ್ನು ಸ್ವಲ್ಪ ಗಟ್ಟಿಮುಟ್ಟಗಾರ ಇರ್ತಾನೆ. ಹಾಗೆ ನೋಡಿ, ಸೋಷಿಯಲ್ ಸರ್ವಿಸ್ ಅಂದ್ರೆ ಇದು. ಇಂಥದೇ ರಂಗ ಅಂತಿಲ್ಲ ಇವರಿಗೆ. ಅಲ್ಲಿ ನಾಯಿ ಸತ್ರು ಇವರಿಗೆ ಫೋನ್ ಮಾಡ್ತಾರೆ, ಇನ್ನೊಂದು ನಾಯಿ ಯಾರಿಗಾರು ಕಚ್ಚರು ಇವರಿಗೆ ಫೋನ್ ಮಾಡ್ತಾರೆ. ಯಾಕಂದ್ರೆ ಮುನ್ಸಿಪಲ್ ಮೆಂಬರ್ ಆದಂತವ್ರು ಇವರು. ಹಾಗಾಗಿ ಸಮಾಜ ಸೇವೆ ಮಾಡಕ್ ಹೊರಟಾಗ ಅವನ್ನೇ ಆದ ಮಾರ್ಗಗಳು ಗೊತ್ತಾಗುತ್ತೆ. ದಯವಿಟ್ಟು ಹಣಕಾಸು ಇದ್ದಂಥವ್ರು ನಾನು ಏನಾದ್ರು ಕೊಡ್ಬೇಕಲ್ಲ, ಯಾರಿಗೆ ಸಹಾಯ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ರೋಬಿನ್ ಅವ್ರನ್ನ ನೀವು ಸಂಪರ್ಕ ಮಾಡಿ. ಅವ್ರು ಚಿಕ್ಕಮಗಳೂರು ಗೌರಿ ಕಾಲುವೆನಲ್ಲಿ ಇರೋಂಥದ್ದು. ನೀವು ಲಯನ್ಸ್ ರೋಟ್ರಿಲೆಲ್ಲ ಇದ್ರು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ನಾವೊಂದಿಷ್ಟು ಮಕ್ಕಳು ಹುಟ್ಟುಹಬ್ಬ ಈಗಲೂ, ಅವತ್ತು ಮುಗೀತು, ಯಾವುದು ಕೊರೋನಾ ಮುಗೀತು, ಇವತ್ತು ನಿಮ್ಮ ಮಕ್ಕಳು ಹುಟ್ಟುಹಬ್ಬಕ್ಕೆ 25,000 50,000 ಲಕ್ಷ ಎಲ್ಲ ಖರ್ಚು ಮಾಡ್ತೀರಿ. ಅದ್ರಲ್ಲಿ ಅಟ್ಲೀಸ್ಟ್ ಅರ್ಧ ಭಾಗನಾದ್ರೂ ಒಂದು ವೃದ್ಧಾಶ್ರಮಕ್ಕೋ, ಒಂದು ಅಂಧ ಮಕ್ಕಳ ಶಾಲೆಗೋ ಹಿಂಗೆಲ್ಲ ಕೊಡೋದ್ರಿಂದ ಒಂದಷ್ಟು ನಿಮಗೂ ಖುಷಿ ಆಗುತ್ತೆ. ಒಂದ್ ದಿವಸದ ಕಾರ್ಯಕ್ರಮ ಮುಗಿದೋಗುತ್ತೆ ಊಟ ಇದು ಅಂತ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ. ನಿಮ್ಗೆ ಭಗವಂತ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ಹೇಳ್ತಾ, ಕೊನೆಯದಾಗಿ ನಮ್ಮ ಅವಿನ್ ಟಿವಿ ನಿಮಗೆ ಗೊತ್ತಿರ್ಲಿಲ್ಲ ಅಂತ ಕಾಣುತ್ತೆ. ಇದು ತುಂಬಾ ದೇಶ, ನಮ್ಮ ಅವಿನ್ ಟಿವಿ ನಿಮ್ಮ ಮನೆಗೆ ಬಂದಿದ್ವಿ, ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ವಿ. ಏನ್ ಅನಿಸ್ತು ಸರ್? ಏನಿಲ್ಲ, ನಮ್ಮ ಈಗ ನನಗೆ ಕೆಲವು ಪ್ರಶಸ್ತಿಗಳು ಬರುತ್ತೆ, ಬಟ್ ಅದಕ್ಕೆ ನನ್ಗೆ ಇಷ್ಟ ಇಲ್ಲ. ಆದ್ರೆ 4 ಜನಕ್ಕೆ ಅದು ಪ್ರೇರಣೆ ಆಗ್ಬೇಕು. ಏನ್ ಹೇಳಿ, ಈಗ ನೀವು ಬಂದ್ರೆ ಇಂಟರ್ವ್ಯೂ ಮಾಡಿದ್ವಿ ಇಂತ, ನನಗೆ ತುಂಬಾ ಪ್ರಜಾವಾಣಿಲಿ ಬಂದಿದೆ, ವಿಜಯ ಕರ್ನಾಟಕ ಬಂದಿದೆ, ವಿಜಯವಾಣಿ ಬಂದಿದೆ, TV9 ಅಲ್ಲಿ ಬಂದಿದೆ, ತುಂಬಾ ಟಿವಿಗಳಲ್ಲಿ ಬಂದಿದೆ, ಇಂಟರ್ವ್ಯೂ ಮಾಡಿದ್ದಾರೆ. ಇವತ್ತು ನೀವು ಮಾಡ್ತಾ ಇದ್ದೀರಾ. ಇದರಿಂದ ಏನ್ ಅನ್ಸುತ್ತೆ ಅಂದ್ರೆ, ಇದು ಯಾಕೆ ಅಂತ ಹೇಳಿದ್ರೆ, ಈಗ ನೀವು ಅಲ್ಲಿಂದ ಇಷ್ಟು ಜನ ನೀವು ಏನಕ್ಕೆ ಬಂದಿದ್ದೀರಾ? ಈಗ ನಾನು ನಿಮ್ಮನ್ನ ಕರೆದಿಲ್ಲ, ನಾನೇನು ಇದ್ ಮಾಡಿಲ್ಲ, ಏನಿಲ್ಲ. ನೀವು ಬಂದಿರ ಯಾಕಂದ್ರೆ ನಮ್ಮ ಬಗ್ಗೆ ತಿಳ್ಕೊಂಡು ನೀವು ಬಂದಿದ್ದೀರ. ಇವೆಲ್ಲ ಒಂದು ಪ್ರೇರಣೆ ಬೇರೆಯವ್ರಿಗೆ. ನಾವು ಇಂಟರ್ವ್ಯೂ ಕೊಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇದನ್ನ ನೋಡಿದವರು ಅನೇಕ ಜನ ಹೇಳ್ದಂಗೆ ಒಂದು 4 ಜನಕ್ಕೆ ಉಪಯೋಗ ಆಗ್ಬೇಕು. ನಾವು ಕೊರೋನಾದಲ್ಲಿ ಮಾಡಿದಂತ ಕೆಲಸನ ನೋಡಿ, ನಗರಸಭೆ ನಾವೊಂದೀಗ ನಿರಾಶ್ರಿತರ ಕೇಂದ್ರ ಪ್ರೆಸೆಂಟ್ ನಡೆಸ್ತಾ ಇದ್ದೀನಿ ನಾನು. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ರಾತ್ರಿ ಹೊತ್ತು ಬಸ್ ಮಿಸ್ ಆಗಿ ಅಥವಾ ಯಾರು ಇಲ್ದಲೇನೆ ಮಲ್ಕೊಂಡು ಅಂತವ್ರಿಗೆ ಇಲ್ಲಿ ಮಲ್ಕೊಂಡು ಅವ್ರ ಬೆಳಿಗ್ಗೆ ಎದ್ದೋಗಂತ ವ್ಯವಸ್ಥೆ ಮಾಡಿದ್ವಿ. ಆ ರೀತಿ ಮಾಡಿದ್ವಿ. ಇದನ್ನೆಲ್ಲ ನೋಡಿದವರು ಅಟ್ಲೀಸ್ಟ್ ನಾವೆಲ್ಲ ಮಹಾತ್ಮ ಗಾಂಧಿ ಆಗಕ್ಕಾಗಲ್ಲ, ನಾವೆಲ್ಲ ಸುಭಾಷ್ ಚಂದ್ರ ಬೋಸ್, ಇಂದಿರಾ ಗಾಂಧಿ ಆಗಕ್ಕಾಗಲ್ಲ. ಅವರಲ್ಲಿ ಇರ್ತಕ್ಕಂಥ ಒಂದು ಗುಣಗಳು ನಮ್ಮಲ್ಲಿ ಬಂದ್ರೆ ಸಮಾಜ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಂಥ ಒಂದು ಇದೇನು ಯಾವುದೇ ರೀತಿಯಂತ ಪ್ರಚಾರ ಅಲ್ಲ, ಏನಂತೇಳಿ ಒಂದು ಗುರುತಿಸುವಂಥದ್ದು. ಇವತ್ತು ನಾನಾಗಿರ್ಬೋದು, ನಾಳೆ ನೀವಾಗಿರ್ಬೋದು. ನೀವು ಇಂಥ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಅವಿನ್ ಟಿವಿ ನಿಮ್ಮನ್ನ ಹುಡ್ಕೊಂಡು ಬಂದು ಈ ರೀತಿಯಾಗಿ ಮಾಡ್ತದೆ. ಇದು ಯಾಕಂದ್ರೆ ಬೇರೆಯವ್ರಿಗೆ ಪ್ರೇರಣೆ ಆಗ್ಬೇಕು ಅನ್ನೋ ಉದ್ದೇಶ ಅಷ್ಟೇ, ಬಿಟ್ರೆ ಯಾವುದೇ ರೀತಿಯಂತ ಪ್ರಚಾರ ಅಲ್ಲ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ, ಧನ್ಯವಾದಗಳು ಸರ್. ಇಷ್ಟೊತ್ತು ವೀಕ್ಷಕರೇ ನೋಡಿದ್ರಲ್ಲ, ಒಂಥರ ಕಾರ್ಯಕ್ರಮ ಹಿಂತಿರುಗಿ ನೋಡು ಅಂತ. ಈಗಾಗಲೇ ಅವರ ಒಂದು ಹಿಂತಿರುಗಿ ಅವತ್ತಿಂದನೂ ಅವರು ಸರ್ವಿಸ್ ಮಾಡ್ಕಂತ ಬಂದ್ರು. ತಾಯಿಯ ಒಂದು ಅವರ ಒಂದು ಪ್ರೀತಿ, ವಿಶ್ವಾಸ, ಅವ್ರು ಕೊಟ್ಟಂತ ಒಂದು ಆಶೀರ್ವಾದದಿಂದ ಅವರಲ್ಲೂ ಆ ಗುಣ ಇದ್ದಿದ್ರಿಂದ ಬರ್ತಿ ಇವರಿಗೂ ಆ ಗುಣ ಬಂದಿದೆ. ಹಾಗಾಗಿ ಒಂದಷ್ಟು ಸರ್ವಿಸ್ಗಳನ್ನ ಮಾಡಿದ್ದಾರೆ. ನಿಮ್ಮಲ್ಲೂ ಕೂಡ ಯಾರಿಗಾದ್ರೂ ನಾನು ಸಮಾಜ ಸೇವೆ ಮಾಡಬೇಕು ಅಂತಿದ್ರೆ ಇದಕ್ಕೆಲ್ಲೂ ತರಗತಿಗಳಿಲ್ಲ, ಯಾವುದೇ ಕ್ಲಾಸಲ್ಲಿ ಎಲ್ಲೂ ಕೂಡ ಹೇಳ್ಕೊಡಲ್ಲ. ಇಂಥ ಸಮಾಜ ಸೇವಕರಿಂದನೇ ಖುದ್ದಾಗಿ ಇವ್ರನ್ನ ಮೀಟ್ ಮಾಡ್ಬೋದು. ಇಲ್ಲ ಅಂದ್ರೆ ಒಂದಷ್ಟು ಕೇಳಿ ಲೈವ್ ಅಲ್ಲಿ ನೋಡಿರ್ತೀರಿ. ಆಗ್ಲಾದ್ರೂ ಯಾವ್ದಾದ್ರು ಒಂದು ಭಾಗನಾದ್ರು ಆರಿಸ್ಕೊಂಡು ಬ್ಲಡ್ ಕೊಡೋದಿರ್ಬೋದು, ಇನ್ನೊಂದು ಯಾವುದು ಕೂಡ ನೀವು ಕೂಡ ಮಾಡಿ, ಅದು ಸಾರ್ಥಕತೆ ಆಗುತ್ತೆ ಅಂತೇಳಿ ಈ ಸಂದರ್ಶನವನ್ನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾಮನ್ ಭಾರತಿ ಉಮೇಶ್ ಜೊತೆ ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್.